ಉನ್ನತೋನ್ನತನು ಸರ್ವಶಕ್ತನು ದೇವ ಕುಮಾರನು ಆಗಿರುವಂತ ಯೇಸು ಕ್ರಿಸ್ತನ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಹಸುರಸುರಾಗಿ ಕೂಡಿ ಬಂದಿರುವಂತಹ ದೇವ ಮಂದೆಗೆ ದೇವರ ಮಕ್ಕಳಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಯೋಹಾನನು ಬರೆದಂತ ಸುವಾರ್ತೆ 9ನೇ ಅಧ್ಯಾಯ 35ರಿಂದ 41 ವಚನಗಳ ತನಕ. ಯೋಹಾನನು ಬರೆದಂತ ಸುವಾರ್ತೆ 9ನೇ ಅಧ್ಯಾಯ 35ರಿಂದ 41 ವಚನಗಳ ತನಕ. ಅವನನ್ನು ಹೊರಗೆ ಹಾಕಿದರೆಂದು ಯೇಸು ಕೇಳಿ ಅವನನ್ನು ಕಂಡುಕೊಂಡು, ನೀನು ಮನುಷ್ಯಕುಮಾರನನ್ನು ನಂಬುತ್ತೀಯೋ ಎಂದು ಕೇಳಿದನು. ಅದಕ್ಕವನು, ಆತನು ಯಾರು ಸ್ವಾಮಿ, ತಿಳಿಸಿದರೆ ಆತನನ್ನು ನಂಬುತ್ತೇನೆ ಅಂದಾಗ ಯೇಸು, ನೀನು ಅವನನ್ನು ಕಂಡಿದ್ದಿ, ನಿನ್ನ ಸಂಗಡ ಮಾತಾಡುತ್ತಿರುವ ನಾನೇ ಅವನು ಅಂದನು. ಅವನು, ನಂಬುತ್ತೇನೆ ಸ್ವಾಮಿ ಎಂದು ಹೇಳಿ ಆತನಿಗೆ ಅಡ್ಡ ಬಿದ್ದನು. ಆಗ ಯೇಸು, ನಾನು ನ್ಯಾಯ ತೀರ್ಪಿಗಾಗಿ ಈ ಲೋಕಕ್ಕೆ ಬಂದಿದ್ದೇನೆ. ಆ ತೀರ್ಪು ಏನೆಂದರೆ, ಕಣ್ಣಿಲ್ಲದವರಿಗೆ ಕಣ್ಣು ಬರುವವು, ಕಣ್ಣಿದ್ದವರು ಕುರುಡರಾಗುವರು ಅಂದನು. ಇದನ್ನು ಆತನ ಸಂಗಡ ಇದ್ದ ಫರಿಸಾಯರು ಕೇಳಿ, ನಾವು ಕುರುಡರೇನು ಎಂದು ಕೇಳಿದಾಗ ಯೇಸು ಅವರಿಗೆ, ನೀವು ಹಾಗಿದ್ದರೆ ನಿಮಗೆ ಪಾಪವು ಇರುತ್ತಿರಲಿಲ್ಲ. ನಮಗೆ ಕಣ್ಣು ಕಾಣುತ್ತವೆ ಅನ್ನುತ್ತೀರಾದ್ದರಿಂದ ನಿಮ್ಮ ಪಾಪವು ಉಳಿದದೆ ಅನ್ನು. ದೇವರು ಈ ವಾಕ್ಯಭಾಗವನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದ ನಾವು ಒಟ್ಟಾಗಿ ಸೇರಿ ನಿನ್ನನ್ನು ಕೊಂಡಾಡುವಂತೆಯೂ ಸ್ತುತಿಸುವಂತೆಯೂ ಕೊಟ್ಟ ಈ ಅವಕಾಶಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ ರಾಜ. ನಿನ್ನ ದಯೆ, ನಿನ್ನ ಕರುಣೆ, ನಿನ್ನ ಉಪಕಾರಗಳಿಗಾಗಿ ಸ್ತೋತ್ರ. ನಿನ್ನ ಮಕ್ಕಳಾದ ನಮ್ಮನ್ನ ಪ್ರತಿ ಬೆಳಗು ಎಚ್ಚರಪಡಿಸಿ ನಿನ್ನ ಪರಿಶುದ್ಧವಾದ ವಾಕ್ಯದಿಂದ ಸ್ವಾಮಿ ನಮಗೆ ಶಿಕ್ಷಣವನ್ನ ನೀಡಿ ನಾವು ನಡೆಯಬೇಕಾದ ಮಾರ್ಗವನ್ನು ಬೋಧಿಸಿ ಅನೇಕರಿಗೆ ಸ್ವಾಮಿ ನಿನ್ನ ಬೆಳಕಿನ ಮಾರ್ಗವನ್ನ ಬೋಧಿಸ್ಲಿಕ್ಕಾಗುವಂತೆ ನಮ್ಮ ಜೀವಿತದಲ್ಲಿ ನಿನ್ನ ಬಲವನ್ನ ಅನುಗ್ರಹಿಸುತ್ತಾ ಬರುತ್ತಿರುವುದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ. ತಲೆಬಾಗಿ ಬಂದಿರುವಂತಹ ಪ್ರತಿಯೊಂದು ಕುಟುಂಬವನ್ನು, ಪ್ರತಿಯೊಂದು ಆತ್ಮವನ್ನು ನಿನ್ನ ಆಶ್ವಾಸು ಸ್ವಾಮಿ. ಈ ಕೂಟದಲ್ಲಿ ಭಾಗವಹಿಸುವಂತಹ ಪ್ರತಿಯೊಂದು ಕುಟುಂಬದ ಮೇಲೆ ನಿನ್ನ ದಯೆ ಇರಲಿ. ನಿನ್ನ ಚಿತ್ತವನ್ನ ನೆರವೇರಿಸಲು, ನಿನ್ನ ಪರಿಶುದ್ಧವಾದಂತ ಕರ್ತನೆ ವಾಕ್ಯಗಳನ್ನ ಕೇಳಲು, ತಿಳಿದುಕೊಳ್ಳಲು
ಪ್ರಾರ್ಥಿಸಲು, ಈ ಲೋಕದಲ್ಲಿ ನಡೆಯುವಂತ ಕಾರ್ಯಗಳಿಗಾಗಿ ಅಂಗಲಾಚಿ ಮೊರೆ ಇಡಲು ಈ ಸಮಯವನ್ನು ಕಳೆಯುತ್ತಿರುವಂತಹ ದೇವ ಮಂದಿಯನ್ನ ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು. ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸಿಕೊಡು ಸ್ವಾಮಿ. ಈ ಬೆಳಗಿನ ಜಾವದಲ್ಲಿ ನಮ್ಮೊಂದಿಗಿದ್ದು ನೀನು ಮಾತನಾಡಿ ನಿನ್ನನ್ನು ಮಹಿಮೆ ಪಡಿಸಬೇಕೆಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನತಿಯಿಂದ ಬೇಡಿದ್ದೇವೆ ಕರ್ತನೆ. ಆಮೆನ್. ಪ್ರೈಸ್ ಗಾಡ್. ನಾವು ಸಭಾ ಸಂಗೀತಗಳಲ್ಲಿ 77ನೇ ಸಂಗೀತವನ್ನ ಹಾಡಿಕೊಳ್ಳೋಣ. ಯೇಸು ಸ್ವಾಮಿ ನಿನ್ಗೆ ನಾನು ಎಲ್ಲವನ್ನು ಕೊಡುತ್ತೇನೆ. 77ನೇ ಸಂಗೀತ. ಯೇಸು ಸ್ವಾಮಿ ನಿನ್ಗೆ ನಾನು ಎಲ್ಲವನ್ನ ಕೊಡುತ್ತೇನೆ. ಓಕೆ. ಎಪ್ಪತ್ತೇಳನೇ ಸಂಗೀತ. ಸಭಾ ಸಂಗೀತಗಳಲ್ಲಿ 77ನೇ ಸಂಗೀತ. ಯೇಸು ಸ್ವಾಮಿ ನಿಂಗೆ ನಾನು ಎಲ್ಲವನ್ನು ಕೊಡುವೆನು. ನಿನ್ನ ಮುಂದೆ ನಾನು ಬಿದ್ದು ನಿನ್ನಾರಾಧಿಸುವೆನು. ನಾ ಸಮಸ್ತವಾ ನಾ ಸಮಸ್ತವಾ ನಿನಗೆ ದಿವ್ಯಕಾತ ಕೊಡುವೆನಯ್ಯ. ನಿನ್ನ ಮುಂದೆ ಬಿದ್ದು ಸ್ವಾಮಿ ನಿನ್ನ ನಾಮಿಸುವೆ. ಲೋಕದಾಸೆ ಎಲ್ಲ ನೀಗಿ ನನ್ನ ಶುದ್ಧಪಡಿಸು. ನಾ ಸಮಸ್ತವಾ ನಾ ಸಮಸ್ತವಾ ನಿನಗೆ ದಿವ್ಯಕಾತ ಕೊಡುವೆನಯ್ಯ. ಪೂರ್ಣವಾಗಿ ನಾನು ನಿನ್ನ ದಾಸನಾಗಿ ಮಾಡಿಸು. ನೀನು ನನ್ನ ಕರ್ತನೆಂದು ಎಲ್ಲ ಮುಂದೆ ಹೇಳುವೆನು. ನಾ ಸಮಸ್ತವಾ ನಾ ಸಮಸ್ತವಾ ನಿನಗೆ ದಿವ್ಯಕಾತ ಕೊಡುವೆನಯ್ಯ. ನನ್ನ ಕರ್ತ ನನ್ನನೀಗ ನಿನಗರ್ಪಿಸುವೆನು. ನಿನ್ನ ಪ್ರೀತಿ ಬಾಲದಿಂದ ನನ್ನನೀಗ ನಡೆಸು. ನಾ ಸಮಸ್ತವಾ ನಾ ಸಮಸ್ತವಾ ನಿನಗೆ ದಿವ್ಯಕಾತ ಕೊಡುವೆನಯ್ಯ. ನಿನ್ನ ರಕ್ಷಣೆ ಆನಂದ ಈಗ ತಿಳುಕೊಂಡೆನು. ಹಾಲೆಲೂಯ ನಿನಗೆಂದು ಸಾದ ಸ್ತೋತ್ರ ಮಾಡುವೆನು. ನಾ ಸಮಸ್ತವಾ ನಾ ಸಮಸ್ತವಾ ನಿನಗೆ ದಿವ್ಯಕಾತ ಕೊಡುವೆನಯ್ಯ. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸೋಣ. ದೇವರ ವಾಕ್ಯದ ಬಳಿಗೆ ನಾವು ಹೋಗುವಾಗ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಗೆ ಪ್ರಾಮುಖ್ಯವಾದಂತ ಸಮಯವಾಗಿದ್ದರು ದೇವರ ವಾಕ್ಯದಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳೆದು ಪ್ರಾರ್ಥನೆ ಮಾಡುವಾಗ ದೇವರು ನಮಗೆ ತಿಳಿಯಬೇಕಾದದ್ದನ್ನು ತಿಳಿಯಪಡಿಸಿ ನಾವು ಬೇಡಬೇಕಾದದ್ದನ್ನು ಪ್ರಕಟಪಡಿಸುವಂತವನಾಗಿದ್ದ.
ಮತ್ತು ದೇವರ ಮಾತುಗಳನ್ನ ಕೇಳಿ ನಾವು ಆತನ ಜೊತೆಯಲ್ಲಿ ಮಾತನಾಡುವಾಗ ಆತನು ನಮ್ಮ ಪ್ರಾರ್ಥನೆಗಳನ್ನ ಕೇಳಿ ನಮಗೆ ಸದುತ್ತರವನ್ನ ಕೊಡುವಂತನಾಗಿದ್ದಾನೆ. ಹೀಗಿರುವುದರಿಂದ ದೇವರ ವಾಕ್ಯ ಭಾಗಕ್ಕೆ ನಾವು ಹೋಗೋಣ. ಒಂದು ಪಟ್ಟಣದಲ್ಲಿ ಒಬ್ಬ ತಾಯಿ ಮತ್ತು ಒಬ್ಬ ಮಗನು ವಾಸವಾಗಿದ್ದಾರೆ. ತಾಯಿ ನ್ಯಾಯಾಧಿಪತಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ತಾಯಿ ಕೋರ್ಟ್ ಅಲ್ಲಿ ನ್ಯಾಯಾಧಿಪತಿ, ಜಡ್ಜ್. ಮಗನನ್ನ ಪ್ರೀತಿಯಿಂದ ಮುದ್ದಾಗಿ ಬೆಳೆಸಿದ್ದಾರೆ. ಮಗನು ಪ್ರಾಪ್ತ ವಯಸ್ಸಿಗೆ ಬಂದು ತಾಯಿಯ ಪ್ರೀತಿಯಲ್ಲಿ ಮುದ್ದಾಗಿ ಬೆಳೆದು ಜೀವಿಸುವಾಗ ಅವನ ಗರಿವಿಲ್ಲದೆ ಆತನು ತನ್ನ ಮಾರ್ಗಗಳಲ್ಲಿ ತಪ್ಪುಗಳನ್ನ ಮಾಡುತ್ತಾ ಹೋಗುವಂತವನಾಗಿದ್ದ. ಕಾರಣ, ತಪ್ಪುಗಳನ್ನ ಮಾಡುವಾಗ ಅವನಿಗೆ ಭಯವಿರುತ್ತದೆ. ಬೇರೆಯವರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗುತ್ತದೆ, ಆದರೆ ನನಗೆ ಶಿಕ್ಷೆ ಆಗುವುದಿಲ್ಲ. ಯಾಕೆ ಅಂತಂದ್ರೆ ನನ್ನ ತಾಯಿ ನ್ಯಾಯಾಧಿಪತಿಯಾಗಿದ್ದಾಳೆ. ಆದುದರಿಂದ ನಾನೇನೇ ತಪ್ಪು ಮಾಡಿದರೂ ನನ್ನ ತಾಯಿಯೇ ನ್ಯಾಯಾಧಿಪತಿಯಾಗಿರುವುದರಿಂದ ನನ್ನನ್ನ ಯಾರು ಕೂಡ ಶಿಕ್ಷಿಸ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನ್ಯಾಯವನ್ನ ವಿಧಿಸುವಂತವಳು ನನ್ನ ತಾಯಿಯೇ ಆಗಿದ್ದಾಳೆಂಬ ಭ್ರಮೆಯಲ್ಲಿ ಆ ಧೈರ್ಯದಿಂದ ದಿನನಿತ್ಯವೂ ಆತನು ಭಯವಿಲ್ಲದೆ ತಪ್ಪು ಮಾಡುತ್ತಾ ಮುಂದೆ ಸಾಗುವಂತವನಾಗಿದ್ದಾನೆ. ನ್ಯಾಯಾಧಿಪತಿಯ ಮಗನು ಎಂಬುದಾಗಿ ಕೆಲವು ಸಾರಿ ಎಲ್ಲರೂ ಆತನಿಗೆ ಬೆಲೆ ಕೊಟ್ಟು ಆತನ ಮಾಡುವ ತಪ್ಪುಗಳನ್ನ ಗಣನೆಗೆ ತೆಗೆದುಕೊಳ್ಳದೆ ಬಿಟ್ಟು ಬಿಡ್ತಾರೆ. ಆದ್ರೆ ಒಂದು ದಿವಸ ಆತನನ್ನ ತಪ್ಪಿನ ನಿಮಿತ್ತ ಪೊಲೀಸರು ಬಂಧಿಸ್ತಾರೆ. ಆ ವಿಚಾರಣೆ ನ್ಯಾಯಾಧಿಪತಿಯ ಬಳಿಗೆ ಹೋಗುವಂತದ್ದಾಗಿ. ತಾಯಿ ನ್ಯಾಯಾಧಿಪತಿ, ಮಗನು ಅಪರಾಧಿ. ತಾಯಿಗೆ ಅಲ್ಲಿಯ ತನಕ ಮಗನ ಮೇಲೆ ಮಮಕಾರ ಪ್ರೀತಿ ಇದ್ದದ್ದು ನಿಜ. ಆದರೆ ಕೋರ್ಟ್ಗೆ ಬರುವಾಗ ತಾಯಿ ಮಗನನ್ನ ನೋಡ್ತಾಳೆ. ಮಗನ ವಿರುದ್ಧವಾಗಿ ದೂರು ದಾಖಲಾಗಿದೆ. ಮಗನ ವಿಚಾರಣೆಗಾಗಿ, ಮಗನ ಸಲುವಾಗಿ ವಿಚಾರಣೆ ನಡೆಸಬೇಕಾಗಿದೆ, ನಡೆಯುತ್ತೆ. ಅವತ್ತೇ ತಾಯಿ ತೀರ್ಪನ್ನ ಕೊಟ್ಟು ಬಿಡ್ಬೋದಾಗಿತ್ತು. ಆದರೆ ಮಗನೆಂಬ ಮಮಕಾರದಿಂದ ಮಗನಿಗೆ ಒಂದು ಅವಕಾಶವನ್ನು ಕೊಟ್ಟು ಉಳಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಕೋರ್ಟನ್ನ, ತೀರ್ಪನ್ನ ಮುಂದಕ್ಕೆ ಹಾಕ್ತಾರೆ. ಮನೆಗೆ ಬರ್ತಾಳೆ. ಬಂದ ಮಗನಿಗೆ ತಿಳುವಳಿಕೆ ಹೇಳ್ತಾನೆ, ಬುದ್ಧಿ ಹೇಳ್ತಾನೆ. ನೋಡು, ಇದು ಒಂದು ಸಣ್ಣ ತಪ್ಪು. ಇದನ್ನ ಒಂದು ವೇಳೆ ಹೇಗಾದರೂ ನಾನು ಮರೆ ಮಾಡಿ ಮುಗಿಸ್ಕೋಬಹುದು. ಆದರೆ ನೀನು ಮಾಡುತ್ತಿರುವಂತದ್ದು ದೊಡ್ಡ ದೊಡ್ಡ ತಪ್ಪುಗಳು. ಉಳಿಸಿಕೊಳ್ಳುವಂತ ಪ್ರಯತ್ನಗಳಿಲ್ಲ. ನಿನ್ನ ತಪ್ಪುಗಳಿಗೆ ಪಶ್ಚಾತ್ತಾಪಗಳು. ಯಾರ ಬಳಿಗೆ ನೀನು ತಪ್ಪು ಮಾಡಿದೆಯೋ ಅಲ್ಲಿ ಹೋಗಿ ಕ್ಷಮಾಪಣೆಯನ್ನು ಕೇಳು. ಅವರು ಆ ದೂರನ್ನ ನಿನ್ನಿಂದ ವಾಪಸ್ ತೆಗೆದುಕೊಂಡ್ರೆ ನಾನು ಕೊಡುವಂತ ತೀರ್ಪು ನಿನ್ನನ್ನು ಉಳಿಸಬಹುದು. ಇಲ್ಲವಾದರೆ ನ್ಯಾಯಸ್ಥಾನದಲ್ಲಿ ಕುಳಿತಿರುವಂತ ನಾನು ನ್ಯಾಯವಾಗಿ ತೀರ್ಪು ಕೊಡಬೇಕಾಗುತ್ತದೆಯೇ ಹೊರತು ನೀನು ನನ್ನ ಮಗನೆಂದು ನಿನಗೊಂದು, ಬೇರೆಯವರು ಮಾಡಿದ ತಪ್ಪಿಗೆ ಇನ್ನೊಂದು ಮಾಡುವ ಅಧಿಕಾರ ನನಗಿಲ್ಲ. ನ್ಯಾಯಸ್ಥಾನದಲ್ಲಿ ಕುಳಿತು ನಾನು ಎಲ್ಲದಕ್ಕೂ ನ್ಯಾಯವನ್ನೇ ವಿಧಿಸಬೇಕಾಗ್ತದೆ, ನ್ಯಾಯವಾದ ತೀರ್ಪನ್ನ ಮಾಡಬೇಕಾಗ್ತದೆ.
ನೀನು ಹೋಗು, ಪಶ್ಚಾತ್ತಾಪ ಕೊಡು, ಒಪ್ಪಿಕೊ, ಕ್ಷಮೆಯಾಚು. ಆದರೆ ಆ ಮಗನಿಗೆ ಈ ಮಾತಿನ ಅರ್ಥ ಆಗುದಿಲ್ಲ. ಆ ಕೆಲಸವನ್ನ ಆತನು ಮಾಡು, ಎಲ್ಲಿ ತಪ್ಪನ್ನ ಮಾಡಿದನ್ನು ಅಲ್ಲಿ ಹೋಗಿ ತಿಕ್ಕೊಳ್ಳೋದು. ಯಾಕಂತಂದ್ರೆ ಅವನು ತಪ್ಪು ಮಾಡ್ತಾ 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 ತಪ್ಪು ಮಾಡುವಂತ ಕಾಠಿಣ್ಯದ ಹೃದಯವನ್ನ ಪಡ್ಕೊಂಡಿದ್ದಾನೆ. ಅವನು ಮಾಡಿದಂತ ತಪ್ಪಿಗೆ ಅವನಿಗೆ ಭಯವೇ ಇಲ್ಲ, ಅದು ತಪ್ಪೆಂಬ ಅರಿವಿಲ್ಲ, ಅದನ್ನು ಒಪ್ಪಿಕೊಳ್ಳುವಂತ ಮನಸ್ಸೂ ಇಲ್ಲ. ಹೀಗಾಗಿ ಕೊನೆಗೆ ತಾಯಿ ತನ್ನ ಸ್ವಂತ ಮಗನಿಗೆ ಕಠಿಣವಾದಂತ ಮರಣದಂಡನೆಯ ತೀರ್ಪನ್ನ ವಿಧಿಸಲೇಬೇಕು. ದೇವರ ವಾಕ್ಯ ಭಾಗಕ್ಕೆ ನಾವು ಹೋಗುವಾಗ ತಂದೆಯಾದ ದೇವರು ತಾನು ಸೃಷ್ಟಿ ಮಾಡಿದಂತ ತನ್ನ ಮಕ್ಕಳಿಗೆ ವಿಚಾರದಲ್ಲಿ ಹೀಗೆಯೇ ನಡ್ಕೊಳ್ಳಬೇಕಾಗುತ್ತೆ. ಈ ವಿಚಾರವನ್ನ ದೇವರ ವಾಕ್ಯದ ಮುಖಾಂತರವಾಗಿ ಲೋಕದಲ್ಲಿರುವಂತ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡುವಂತ ಯೋಹಾನನು ಬರೆದಂತ ಪ್ರವಾದನೆ 9ನೇ ಅಧ್ಯಾಯ 41ನೇ ವಿಶೇಷ ವಾಕ್ಯದಲ್ಲಿ ನಾವು ನೋಡುವಾಗ ಅಲ್ಲಿ ಹೀಗೆ 9ನೇ ಅಧ್ಯಾಯ 41ನೇ ವಚನ, ನೀವು ಕುರುಡರಾಗಿದ್ದರೆ ನಿಮಗೆ ಪಾಪ ಹೊರಡುತ್ತಿಲ್ಲ, ನಮಗೆ ಕಣ್ಣು ಕಾಣುತ್ತವೆ ಅನ್ನುತ್ತೀರಾದ್ದರಿಂದ ನಿಮ್ಮ ಪಾಪವು ಉಳಿದದೆ. ಇಸ್ರಾಯೇಲರ ಕುರಿತಾಗಿ ವಿಚಾರವನ್ನ ಹೇಳುವಂತ 39ನೇ ವಚನದಲ್ಲಿ ಹೇಳ್ತಾರೆ, ಆಗ ಯೇಸು, ನಾನು ನ್ಯಾಯ ತೀರ್ಪಿಗಾಗಿ ಲೋಕಕ್ಕೆ ಬಂದಿದ್ದೇನೆ. ಆ ತೀರ್ಪು ಏನೆಂದರೆ, ಕಣ್ಣಿಲ್ಲದವರಿಗೆ ಕಣ್ಣು ಬರುವವು, ಕಣ್ಣಿದ್ದವರು ಕುರುಡರಾಗುವರು. ಅನೇಕರು ತಿಳಿಯದೆ ಕಣ್ಣಿಲ್ಲದಾಗ ತಪ್ಪನ್ನ ಮಾಡ್ತಿರ್ತಾರೆ, ಅವರಿಗೆ ಕಣ್ಣು ಬರ್ತದೆ. ಆದ್ರೆ ಕೆಲವರು ಕಣ್ಣಿರ್ತದೆ, ಆದ್ರೆ ಅವರು ಕುರುಡರಂತೆ ನಡ್ಕೊಳ್ತಾರೆ, ಕಣ್ಣಿದ್ದು ಕಾಣಲಾರದ ಹಾಗೆ ಬದುಕ್ತಾರೆ. ಅಪೊಸ್ತಲ ಕಾರ್ಯದಲ್ಲಿ ದೇವರು ಈ ರೀತಿಯಾದಂತಹ ಸ್ವಭಾವದ ಕುರಿತಾಗಿ ಇಸ್ರಾಯೇಲರಿಗೆ ಮಾತುಗಳನ್ನ ಬರೆಯುವಂತ ಕೊನೆಯ ಅಧ್ಯಾಯದ ಕೊನೆಯ ಮಾತುಗಳನ್ನ ನೋಡುವಾಗ ಅಲ್ಲಿ ಹೀಗೆ ಬರೆಯುತ್ತಾರೆ, 28ನೇ ಅಧ್ಯಾಯ 23ರಿಂದ ಕೆಲವು ವಚನಗಳು ತನಕ. ಅವರು ಅವನಿಗೆ ಒಂದು ದಿವಸವನ್ನು ಗೊತ್ತು ಮಾಡಲು ಬಹುಮಂದಿ ಅವನ ಬಿಡಾರದಲ್ಲಿ ಅವನ ಬಳಿಗೆ ಬಂದರು. ಅವನು ಬೆಳಗಿನಿಂದ ಸಾಯಂಕಾಲದವರೆಗೆ ದೇವರ ರಾಜ್ಯವನ್ನು ಕುರಿತು ಪ್ರಮಾಣವಾಗಿ ಸಾಕ್ಷಿ ಹೇಳುತ್ತಾ ಮೋಸೆಯ ಧರ್ಮಶಾಸ್ತ್ರವನ್ನು ಪ್ರವಾದಿಗಳ ಗ್ರಂಥಗಳನ್ನು ಆಧಾರ ಮಾಡಿ ಯೇಸುವಿನ ವಿಷಯದಲ್ಲಿ ಅವರನ್ನು ಒಡಂಬಡಿಸುತ್ತಾ ಇದ್ದನು. ಅವನು ಹೇಳಿದ ಮಾತುಗಳಿಗೆ ಕೆಲವರು ಒಪ್ಪಿಕೊಂಡರು, ಕೆಲವರು ನಂಬದೆ ಹೋದರು. ಅವರಲ್ಲಿ ಐಕ್ಯಮತ್ಯವಿಲ್ಲದೆ ಇರುವಾಗ ಪೌಲನು ಅವರಿಗೆ, ಪವಿತ್ರಾತ್ಮನು ಪ್ರವಾದಿಯಾದ ಯೆಶಾಯನ ಬಾಯಿಂದ ನಿಮ್ಮ ಪಿತೃಗಳಿಗೆ ವಿಹಿತವಾಗಿ ಹೇಳಿದ್ದೇನೆಂದರೆ, ನೀನು ಈ ಜನರ ಬಳಿಗೆ ಹೋಗಿ ಅವರಿಗೆ, ನೀವು ಕಿವಿಯಿದ್ದು ಕೇಳಿದರೂ ತಿಳಿದುಕೊಳ್ಳುವುದೇ ಇಲ್ಲ, ಕಣ್ಣಿದ್ದು ನೋಡಿದರೂ ಕಾಣುವುದೇ ಇಲ್ಲ ಎಂಬುದಾಗಿ ಹೇಳು. ಯಾಕಂದರೆ ಈ ಜನರ ಹೃದಯವು ಕೊಬ್ಬಿತು, ಇವರ ಕಿವಿ ಮಂದವಾಯಿತು, ಇವರು ಕಣ್ಣು ಮುಚ್ಚಿಕೊಂಡಿದ್ದಾರೆ. ತಾವು ಕಣ್ಣಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೂ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ ಎಂಬುದೇ. ಪೌಲನು ಇಸ್ರಾಯೇಲರಿಗೆ ಮಾಡಿದಂತ ಕೊನೆಯ ಪ್ರಯತ್ನ, ಇಸ್ರಾಯೇಲ್ ಜನಾಂಗವು ದೇವರ ಕಡೆಗೆ ತಿಳಿದುಕೊಳ್ಳಬೇಕೆಂಬುದು ದೇವರ ಚಿತ್ತವಾದ. ಅದಕ್ಕಾಗಿ ಈ ಭೂಮಿ ಮೇಲೆ ದೇವರು ತನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನು ಕಳಿಸಿಕೊಂಡ. ಆತನೇ ಖುದ್ದಾಗಿ ಬಂದು ಅವ್ರ ಜೊತೆಯಲ್ಲಿ ಮಾತಾಡಿ, ಯಾವ ವಿಷಯದಲ್ಲಿ ಅವರು ತಪ್ಪು ಮಾಡ್ತಿದ್ದಾರೆ, ಯಾವ ವಿಷಯದಲ್ಲಿ ಅವರು ದೇವರ
ಕಡೆಗೆ ತಿರುಗಿಕೊಳ್ಳಬೇಕು. ತಾನೇ ನೇರವಾಗಿ ಬಂದು ಅವರ ಜೊತೆಯಲ್ಲಿ ಮಾತಾಡುವಂತ ಕೊನೆಗೆ ತನ್ನ ಶಿಷ್ಯರನ್ನ ಕಳಿಸ್ತಾನೆ. ಕೊನೆಯ ಪ್ರವಾದಿ ಇಸ್ರೇಲ್ರಲ್ಲಿಯೇ ಆರಿಸಿಕೊಂಡಂತ ಪ್ರವಾದಿ ಪೌಲ. ಅವನ ಮುಖಾಂತರವಾಗಿ ಅವರಲ್ಲಿ ಉಳಿದು ಶ್ರಮೆ ಸಂಕಟಗಳನ್ನು ಅನುಭವಿಸಿ ದೇವರ ರಾಜ್ಯದ ಸುವಾರ್ತೆಯನ್ನ, ಯೇಸು ಕ್ರಿಸ್ತನ ವಿಷಯವಾದಂತ ಸತ್ಯವನ್ನ, ಮೋಸೆ ಧರ್ಮಶಾಸ್ತ್ರವನ್ನ ಆಧಾರ ಮಾಡಿಕೊಂಡು ಬರಬೇಕಾದ ರಕ್ಷಕನು ಈತನೇ. ನಮ್ಮೆಲ್ಲರ ಪಾಪಗಳಿಗಾಗಿ ಶಿಲುಬೆ ಮೇಲೆ ಆತನು ಶಿಲುಬೆಗೇರಿದ್ದಾನೆ. ನಮ್ಮ ಅಪರಾಧಗಳಿಗೋಸ್ಕರ ಯಾವ ಆತನ ವಿಷಯದಲ್ಲಿ ಯೆಶಾಯನು ಬರೆದಿದ್ದಾನೆ, ಆ ಎಲ್ಲಾ ವಿಷಯಗಳು ಶಿಲುಬೆ ಮೇಲೆ ಆತನು ಮಾಡಿ ತೀರಿಸಿದ್ದಾನೆ. ಆದುದರಿಂದ ಇಸ್ರಾಯೇಲ್ ಕುಲವು ಆ ರಕ್ಷಕನಾದಂತ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಮಾತ್ರ ರಕ್ಷಣೆ ಆಗ್ತದೆ. ಆದರೆ ದೇವರ ಪ್ರೀತಿಯನ್ನ ಉಂಡು ಅನುಭವಿಸಿದಂತ ಇವರು ಕೊನೆಗೆ ಅವರಲ್ಲಿದ್ದಂತ ಜಡಭಾವವನ್ನು ಮಾತ್ರ ಬಿಟ್ಬಿಡ್ಲಿಲ್ಲ. ಅವರು ಮೊಂಡರ. ಮುಂದೆ ನಾವು ನೋಡ್ತೇವೆ, ಆತನ ಜೊತೆಲಿ ಮಾತಾಡಿದ ಮೇಲೆ ಅವರನ್ನ ಬಿಟ್ಟು ಹೊರಟೋಗ್ತಾರೆ. 28ನೇ ವಚನದಲ್ಲಿ 28ನೇ ಅದೇ 28ನೇ ವಚನದಲ್ಲಿ, ಆದ ಕಾರಣ ದೇವರಿಂದ ಆದ ಈ ರಕ್ಷಣೆಯು ಅನ್ಯಜರಿಗೆ ಕಳಿಸಲ್ಪಟ್ಟಿದೆ ಎಂದು ನಿಮಗೆ ತಿಳಿದಿರಲಿ, ಅವರಾದರೂ ಕೇಳುವರು ಎಂದು ಹೇಳಿದನು. ಅವನು ಈ ಮಾತನ್ನು ಹೇಳಿದ ಮೇಲೆ ಆ ಊರನ್ನು ಬಿಟ್ಟು ಅವರು ಹೊರಟು ಹೋದರು. ಕೇಳ್ತಾರೆ, ಅದರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಇವತ್ತು ಕೂಡ ದೇವರು ತನ್ನ ಮಕ್ಕಳ ವಿಷಯದಲ್ಲಿ ಇದೇ ಹೋರಾಟವನ್ನ ಮಾಡುತ್ತಾರೆ. ದೇವರ ವಾಕ್ಯವನ್ನ ಕೇಳ್ತೇವೆ, ಆದ್ರೆ ಅದನ್ನ ನಾವು ಅಂಗೀಕಾರ ಮಾಡ್ಕೊಳ್ಳೋದು, ಅದಕ್ಕೆ ತಕ್ಕ ಬೆಲೆಯನ್ನ ಕೊಡುವುದಿಲ್ಲ. ಅದಕ್ಕೆ ವಿಧೇಯರಾಗುವಂತ ಮನಸ್ಸನ್ನ ನಾವು ಮಾಡುವುದು. ಆವತ್ತು ಯಾವ ವಿಚಾರಕ್ಕಾಗಿ ಇಸ್ರೇಲನ್ನ ಆರಿಸಿಕೊಂಡು ಈ ಭೂಮಿ ಮೇಲೆ ದೇವರು ತನ್ನ ಸತ್ಯವನ್ನ ಈ ಲೋಕಕ್ಕೆ ಸಾರಲು ಪ್ರಯತ್ನ ಮಾಡಿದನು, ಅದೇ ವಿಚಾರದ ವಿಷಯದಲ್ಲಿ ಈ ಕೊನೆ ಕಲಿಕೆಯಲ್ಲಿ ಆತ್ಮೀಯ ಇಸ್ರಾಯೇಲರಾದಂತ ಕ್ರೈಸ್ತರ ಜೀವಿತದಲ್ಲಿ ದೇವರು ಮಾಡುವಂತವನ್ನಾಗಿದ್ದಾರೆ. ಆ ಹೊತ್ತು ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಳ್ಳುವ ವಿಷಯದಲ್ಲಿ ಇಸ್ರೇಲ್ ಜನಾಂಗ ಮೊಂಡರಾದರು. ಅದು ಮಾತ್ರವೂ ಅಲ್ಲದೆ ದೇವರು ಕೊಟ್ಟಂತ ಪರಿಶುದ್ಧವಾದ ನಿಬಂಧನೆಗಳನ್ನು ಕೈಕೊಳ್ಳುವ ವಿಚಾರದಲ್ಲಿಯೂ ಸಹ ಅವರು ಅವಿಧೇಯರಾಗಿ ಮೊಂಡರಾಗಿ ನಡೆದುಕೊಂಡು ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತ ವಿಷಯದಲ್ಲಿ ಮೊಂಡರಾದದ್ರಿಂದಲೇ ಅವರು ಪಾಪಿಗಳಾಗುತ್ತಾ ಬಂದರು. ಅವರ ಪಾಪಗಳನ್ನ ಕ್ಷಮಿಸುವುದಕ್ಕೋಸ್ಕರವೇ ಅವರ ಪಾಪಗಳ ನಿಮಿತ್ತ ತನ್ನ ಪ್ರಾಣವನ್ನು ಕೊಡಲು ರಕ್ಷಕನಾದಂತ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದರು. ಯೋಹಾನ ಬರೆದಂತ ಸುವಾರ್ತೆ 15ನೇ ಅಧ್ಯಾಯ 22ನೇ ವಚನದಲ್ಲಿ ಮಾತಾಡುತ್ತದೆ. ನಾನು ಬಂದು ಅವರ ಕೂಡ ಮಾತಾಡದಿದ್ದರೆ ಅವರಿಗೆ ಪಾಪವು ಇರುತ್ತಿದ್ದಿಲ್ಲ, ಆದರೆ ಅವರು ಮಾಡಿದ ಪಾಪಕ್ಕಾಗಿ ಅವರಿಗೆ ಈಗ ನೆವವಿಲ್ಲ. ಖುದ್ದು ತಂದೆಯಾದ ದೇವರೇ ತನ್ನ ಮಗನಾದಂತ ಯೇಸು ಕ್ರಿಸ್ತನ ಇಸ್ರೇಲರ ಪಾಪಗಳಿಂದ, ಲೋಕದ ಸಮಸ್ತ ಜನರ ಪಾಪಗಳಿಂದ ಬಲಿದಾನವಾಗಿ ಅರ್ಪಿಸಿ ಎಲ್ಲರ ಪಾಪಗಳನ್ನ ಕ್ಷಮಿಸುವುದಕ್ಕೋಸ್ಕರ ತನ್ನ ಮಗನನ್ನೇ, ತನ್ನ ಜೀವವನ್ನೇ ಈ ಲೋಕಕ್ಕೆ ಕಳಿಸಿಕೊಟ್ಟಾಗ ಆತನೇ ಬಂದು ಇದು ಸರಿ, ಇದು ತಪ್ಪು, ಇದನ್ನ ಮಾಡಬೇಕು, ಇದನ್ನ ಮಾಡಬಾರದು ಅಂತಾಗಿ ತಿಳಿಸುವಾಗ ಅದನ್ನೂ ಅಂಗೀಕರಿಸಿಕೊಳ್ಳದೆ ಇದ್ದಾಗ ಅಂತ ಹೇಳ್ತಾನೆ, ನಾನು ಬಂದು ಈ ಎಲ್ಲಾ ಸತ್ಯವನ್ನು ಅವರಿಗೆ ತಿಳಿಸಿದ್ದೇನೆ. ತಿಳಿಸಿದ ಮೇಲೂ ಸಹ ಅವರು ತಪ್ಪನ್ನ ಮಾಡ್ತಾರೆ, ತಪ್ಪನ್ನ ಅಂಗೀಕರಿಸ್ಕೊಳ್ತಾರೆ,
ತಪ್ಪನ್ನೇ ಮಾಡುವಂತ ಜೀವಿತದಲ್ಲಿದ್ದಾರೆ ಅಂತಂದ್ರೆ ಈಗ ತಪ್ಪಿನಿಂದ ಆಗುವ ತೀರ್ಪಿನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನಾವು ನಿರಪರಾಧಿ ಅಂತ ಹೇಳ್ಕೊಳ್ಳೋದಕ್ಕೆ ಯಾವ ನೆವನು ಇಲ್ಲ. ಈಗ ಅಪರಾಧಿ ಸ್ಥಾನದಲ್ಲಿ ಅವರು ನಿಂತಿದ್ದಾರೆ. ಅದಕ್ಕೋಸ್ಕರ ಅವರನ್ನ ಬಿಟ್ಟು ಸುವಾರ್ತೆ ಅನ್ಯ ಜನರಿಗೆ ಅವರು ಶಾರೀರಿಕವಾದಂತ ಲೌಕಿಕವಾದಂತ ಇಸ್ರಾಯೇಲರಾಗಿದ್ದರು. ಇವತ್ತು ಆತ್ಮೀಯವಾದಂತ ಇಸ್ರಾಯೇಲ್ ಜನಾಂಗವಾದಂತ ಕ್ರೈಸ್ತರ ಜೀವಿತಕ್ಕೆ ದೇವರು ಅದೇ ವಿಷಯವನ್ನ ಪ್ರಸ್ತಾಪ ಮಾಡುವರು. ದೇವರು ನಮ್ಮನ್ನ ಪ್ರೀತಿಸಿದ್ದಾನೆ, ಪ್ರೀತಿಸುವಂತವನಾಗಿದ್ದ. ಆತನು ನಮ್ಮನ್ನ ಪ್ರೀತಿಸಿದ್ರಿಂದ ಈ ಭೂಮಿ ಮೇಲೆ ನಾವು ತಪ್ಪು ಮಾಡುವಾಗೆಲ್ಲ ನಮ್ಮನ್ನ ಕ್ಷಮಿಸುತ್ತಲೇ ಬಂದಿದ್ದ. ಇದರ ಅರ್ಥ ದೇವರು ಎಲ್ಲಾ ಕಾಲಕ್ಕೂ ಎಲ್ಲಾ ವಿಷಯಗಳು ನಮ್ಮನ್ನ ಕ್ಷಮಿಸಿಬಿಟ್ಟು ತನ್ನ ಕೃಪೆಯನ್ನೇ ಆಧಾರ ಮಾಡಿಬಿಟ್ಟು ನಮ್ಮನ್ನ ರಕ್ಷಣೆ ನೀಡ್ತಾನೆ ಎಂಬತಕ್ಕಂಥದ್ದಲ್ಲ. ಒಂದು ವೇಳೆ ದೇವರ ಕೃಪೆಯು ನಮಗೆ ಆಧಾರವಾಗಿದ್ದು ನಮಗೆ ಬಿಡುಗಡೆ ಮಾಡೋದಾಗಿದ್ರೆ ಯೇಸು ಕ್ರಿಸ್ತನು ಬಂದು ಈ ಭೂಮಿ ಮೇಲೆ ತನ್ನ ಪ್ರಾಣವನ್ನ ಶಿಲುಬೆ ಮೇಲೆ ಬಲಿದಾನ ಕೊಡಬೇಕಾದ ಅವಶ್ಯಕತೆ ಇರಲಿಲ್ಲ. ಪಾಪಕ್ಕೆ ಪ್ರಾಯಶ್ಚಿತ್ತ ಆಗ್ಲೇಬೇಕು. ಪಾಪದ ಶಿಕ್ಷೆಯನ್ನ ಯಾರಾದ್ರೂ ಹೊಂದಲೇಬೇಕು. ಎಲ್ಲರ ಅಪರಾಧವನ್ನ ತನ್ನ ಮೇಲೆ ಹೊತ್ತುಕೊಂಡು ಆ ಶಿಕ್ಷೆಯನ್ನ ತಾನು ಅನುಭವಿಸಿ ನಾವು ಹೊಂದಬೇಕಾದಂತ ಪಾಪದ ನಿಮಿತ್ತ ಬಿಡುಗಡೆಯನ್ನು ಕೊಟ್ಟು ಮತ್ತೆ ನಮ್ಮನ್ನು ಮರಣದಂಡನೆಯಿಂದ ತಪ್ಪಿಸಿ ಬಿಡಿಸಿ ಮತ್ತೆ ಮರಣದಂಡನೆಗೆ ಬಿಡುಗಡೆ ಆಗದಂತೆ ನಮಗೆ ನೀತಿಯ ಪಾಠವನ್ನ ಬೋಧಿಸಿ ಮುಂದೆ ನಾವು ಯಾವ ವಿಷಯದಲ್ಲಿ ತಪ್ಪಿ ಆ ಅಪರಾಧವನ್ನ ಮಾಡಿ ಆ ಶಿಕ್ಷೆಯನ್ನು ಹೊಂದಬೇಕಾಗಿತ್ತು ಆ ಶಿಕ್ಷೆಗೆ ಮತ್ತೆ ನಮ್ಮನ್ನ ಒಪ್ಪಿಸಿಕೊಡದಂತೆ ಕಾಪಾಡಲು ದೇವರು ಮಾರ್ಗ ಮಾಡಿ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರದೆ ಹೋಗಿದ್ರೆ ಈ ಭೂಮಿ ಮೇಲೆ ಯಾರ ಪಾಪವು ಕ್ಷಮಿಸಲ್ಪಡ. ಆದರೆ ಕ್ರಿಸ್ತನು ಬಂದಿದ್ದರಿಂದ ನಾವು ಮಾಡಿದಂತ ಪಾಪಕ್ಕೆ ಆತನು ಬಲಿಯಾಗಿದ್ದರಿಂದ ಕ್ರಿಸ್ತನನ್ನ ನಂಬುವ ತನಕ ಮಾಡಿದಂತ ಪ್ರತಿಯೊಂದು ಪಾಪವನ್ನ ಕ್ರಿಸ್ತನು ತನ್ನ ಮೇಲೆ ಹಾಕಿಕೊಂಡು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮ ಪಾಪದ ದೆಸೆಯಿಂದ ಆ ಶಿಕ್ಷೆಯಿಂದ ನಮ್ಮನ್ನ ಬಿಡಿಸಿ. ಆದರೆ ನಾವು ಮುಂದೆ ಅದೇ ತಪ್ಪನ್ನ ಮಾಡುವುದಕ್ಕಾಗಿ ನಮ್ಮನ್ನ ಬಿಡಿಸಿಲ್ಲ, ಬದಲಾಗಿ ತಪ್ಪು ಮಾಡದೆ ನೀತಿವಂತರಾಗಿ ಬದುಕಿ ನಿತ್ಯ ಜೀವವನ್ನು ಹೊಂದುವುದಕ್ಕೋಸ್ಕರ ನಮ್ಮನ್ನು ಆ ಅಪರಾಧದ ದೆಸೆಯಿಂದ ಆಗಬೇಕಾದಂತ ಶಿಕ್ಷೆಯಿಂದ ತಪ್ಪಿಸಿದ್ದಾರೆ. ಅವರಿಗೆ ಕಣ್ಣು ಕಾಣುತ್ತಿರಲಿಲ್ಲ, ಕುರುಡರಾಗಿದ್ದರು. ಅವರಿಗೆ ಬೆಳಕನ್ನ ಕೊಟ್ಟು ನಡಿಬೇಕಾದ ಮಾರ್ಗವನ್ನ ಬೋಧಿಸಿ ಈಗ ಕಣ್ಣು ಕಾಣುತ್ತವೆ. ಕಣ್ಣು ಕಾಣುವಾಗಲೂ ಹೋಗಿ ತಪ್ಪಾದ ಮಾರ್ಗದಲ್ಲಿ ನಡೆಯುವಾಗ ಅದು ಹೇಳ್ತಾನೆ, ನಿಮಗೀಗ ಕಣ್ಣು ಕಾಣುತ್ತವೆ ಎಂಬುದಾಗಿ ಹೇಳ್ತೀನಿ. ಆದುದರಿಂದ ಈಗ ನೀವು ತೀರ್ಪಿಗೆ ಒಳಗಾಗಲೇಬೇಕು. ಕುರುಡರಾಗಿದ್ರೆ, ಕಣ್ಣು ಕಾಣದೇ ಇದ್ರೆ ನಿಮ್ಗೇನು ಗೊತ್ತಿಲ್ಲ, ಕಾಣ್ತಾ ಇಲ್ಲ, ಅದಕ್ಕಾಗಿ ತಪ್ಪು ಮಾಡಿದ್ದೀರಿ ಎಂಬುದಾಗಿ ಬಿಟ್ಟು ಬಿಡ್ಬೋದಾಗಿ. ಆದ್ರೆ ಈಗ ಆ ಪರಿಸ್ಥಿತಿಯಲ್ಲಿ ನೀವಿಲ್ಲ. ಯಾವ ವಿಷಯದಲ್ಲಿ ನ್ಯಾಯ ತೀರ್ಪಿನ ವಿಚಾರದಲ್ಲಿ ಪಾಪಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ವಿಷಯವನ್ನ ನಿಮಗೆ ಚೆನ್ನಾಗಿ ಕಾಣುವಂತೆ ಅರ್ಥ ಆಗುವಂತೆ ತಲತಲಾಂತರಗಳಿಂದಲೂ ನಾನು ವಿವರಿಸುತ್ತಲೇ ಬಂದಿದ್ದೇನೆ. ಆದರೆ ನಿಮ್ಮ ಕಣ್ಣಿದ್ರೂ ಕಾಣುವಂತ ಕುರುಡ, ಕಿವಿ ಇದ್ರೂ ಕೇಳಲಾರದಂತ ಕಿವುಡ, ಹೇಗೂ ನನ್ನಿಂದ ಸ್ವಸ್ಥತೆಯನ್ನು ಹೊಂದಲೇಬಾರದೆಂಬುದಾಗಿ ನೀವು ತೀರ್ಮಾನ ಮಾಡ್ತೀವಿ. ಬದುಕುವಾಗ ಕೊನೆಗೆ ಬರುವಂತ ಶಿಕ್ಷೆಯಿಂದ ತಪ್ಪಿಸುವುದಕ್ಕೆ ನಾನೇನು ಮಾಡಕ್ಕಾಗುವುದು? ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಿದ್ದು, ನಮ್ಮೆಲ್ಲಾ ಪಾಪಗಳನ್ನ ಕ್ಷಮಿಸುವ ಅಧಿಕಾರವನ್ನು ಹೊಂದಿದ್ದು, ಕೊನೆಗೆ ನಾವು ಬೇಕೆಂದು ಮಾಡುವಂತ ಪ್ರತಿಯೊಂದು ಪಾಪವನ್ನ ಆತನು ತೀರ್ಪು ಮಾಡುವಂತ ಸಮಯ ಬಂದಾಗ ಪ್ರಿಯವಾದವರೇ, ಆತನ ಮರಣದ
ದೆಸೆಯಿಂದ ಸಿಗಬೇಕಾದಂತ ತೀರ್ಪಿಗೆ ನಾವೇ ನಮ್ಮಿಂದ ದೂರವಾಗಿ ಹೋಗಿ ಆತನ ಕೃಪೆಯನ್ನ ನಿರರ್ಥಕ ಮಾಡಿಕೊಳ್ಳುವವರಾಗಿ ಬರಬೇಕಾದ ಶಿಕ್ಷೆಗೆ ನಮ್ಮನ್ನ ನಾವು ಒಪ್ಪಿಸಿಕೊಡುವಂತರಾಗಿ. ಇದನ್ನ ತಾನೇ ದೇವರು ಇಂಥ ಪರಿಸ್ಥಿತಿಗೆ ದೇವರ ಮಕ್ಕಳು ಬರಬಾರದೆಂಬುದಾಗಿ ಈ ಲೋಕದಲ್ಲಿ ಆಗಬೇಕಾದಂತ ನ್ಯಾಯ ವಿಚಾರಣೆಯನ್ನ ಮುಂದಕ್ಕೆ ಹಾಕುತ್ತಾ ಇಲ್ಲ. ಆತನು ನ್ಯಾಯಾಧಿಪತಿಯಾಗಿ ತೀರ್ಪು ಮಾಡಬೇಕಾದ್ರೆ ಇವನ ಮೇಲೆ ಒಬ್ಬರಾದರೂ ಉಳಿಯುವುದಿಲ್ಲ. ಆದರೆ ಆತನು ಕರುಣೆಯುಳ್ಳ ಆತನಾಗಿರುವುದಿಲ್ಲ, ಕೃಪೆಯುಳ್ಳ ಆತನಾಗಿರುವುದಿಲ್ಲ. ದೇವರ ಮಗನಾದಂತ ಯೇಸು ಕ್ರಿಸ್ತನ ಮರಣದಿಂದ ಬಿಡುಗಡೆಯನ್ನ ಹೊಂದಿದಂತ ನಾವು ಮತ್ತೆ ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ಯಾವ ವಿಷಯದಲ್ಲಿ ನಾವು ತಪ್ಪು ಮಾಡುವವರಾಗಿದ್ದೇವೋ ಆ ತಪ್ಪುಗಳನ್ನ ಬಿಟ್ಟು ದೇವರ ನೀತಿಗೆ ಅಧೀನರಾಗಿ ನಿತ್ಯ ಜೀವಕ್ಕಾಗಿ ದೇವರಿಗೆ ಭಕ್ತಿಯಿಂದಲೂ ಭಯದಿಂದಲೂ ನೂತನ ಜೀವಿತವನ್ನ ಜೀವಿಸಿ ಪಾಪದ ಬಲದಿಂದ ತಪ್ಪಿಸಿಕೊಂಡು ನೀತಿಯ ಜೀವಿತವನ್ನ ಅನುಭವಿಸುತ್ತ ದೇವರು ಕೊಡುವಂತ ನ್ಯಾಯ ತೀರ್ಪಿನ ಸಮಯದಲ್ಲಿ ನಾವು ಮಾಡಿದಂತ ಪಶ್ಚಾತ್ತಾಪದ ಪರಿಣಾಮದಿಂದ ಪಾಪದ ಸಂಬಂಧದಿಂದ ದೂರಾದ ಪರಿಣಾಮದಿಂದ ನಿತ್ಯ ಜೀವಕ್ಕಾಗಿ ನೀತಿ ಜೀವಿತವನ್ನ ಅನುಭವಿಸಿದ್ದರೆ ಕ್ರಿಸ್ತನ ನಿಮಿತ್ತ ದೇವರ ಮಾತಿಗೆ ವಿಧೇಯರಾಗಿ ಕಣ್ಣಿದ್ದು ಕುರುಡರಾಗಿ ನಡೆಯದೆ ಕಣ್ಣುಳ್ಳವರಾಗಿ ನೀತಿವಂತರಾಗಿ ಬೆಳಕಿನವರಾಗಿ ನಡೆದು ದೇವರನ್ನ ಘನಪಡಿಸುವುದಾದರೆ ಆಗಬೇಕಾದಂತ ಶಿಕ್ಷೆಯಿಂದ ನಾವು ತಪ್ಪಿಸಿಕೊಳ್ಳುವರಾಗಿ. ಅದಕ್ಕಾಗಿ ದೇವರು ಪ್ರತಿ ಹೆಜ್ಜೆಯಲ್ಲಿಯೂ ಇಂದಿನ ಕ್ರೈಸ್ತರಿಗೆ ಮುಂದೆ ಬರುವಂತ ನ್ಯಾಯ ತೀರ್ಪಿನ ವಿಚಾರದಲ್ಲಿ ಆತನು ಒಂದಂಶವನ್ನು ಮರೆ ಮಾಡದೆ ಆತನು ತಿಳಿಸುವಂತ ದೇವರು ಇಸ್ರಾಯೇಲರನ್ನ ತಿರಸ್ಕರಿಸಿದ್ದು ಯಾವುದರಿಂದ? ದೇವರ ಆಜ್ಞೆಗಳನ್ನ ಮೀರುತ್ತಾರೆ. ದೇವರ ಆಜ್ಞೆಗಳನ್ನ ಮೀರುತ್ತಿರುವಂತ ದೆಸೆಯಿಂದ ಇವರು ಪಾಪಿಗಳಾದ ನಿಮಿತ್ತ ಇವರು ಮಾಡುವಂತ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಯೇಸು ಕ್ರಿಸ್ತನನ್ನೇ ತಂದೆಯಾದ ದೇವರು ಕಳಿಸಬೇಕು. ಆ ಪ್ರಾಯಶ್ಚಿತ್ತವನ್ನು ಮೀರಿ ಮತ್ತೆ ಇವರು ಪಾಪ ಮಾಡುವ ಅದಕ್ಕೆ ಮತ್ಯಾವ ಬಲಿಯು ಇವರ ಪಾಪ ಕ್ಷಮಾಪಣೆಗೆ ಇರುವುದು. ಆಗ ಇಸ್ರಾಯೇಲರು ದೇವರ ಆಜ್ಞೆಗಳನ್ನ ಮೀರಿ ಪಾಪ ಮಾಡಿದ್ರಿಂದ ಯೇಸು ಕ್ರಿಸ್ತನು ಬಂದು ನೀವು ಮಾಡುತ್ತಿರುವುದು ತಪ್ಪೆಂದು ಅವರಿಗೆ ತಿಳಿಸಿ ದೇವರ ಆಜ್ಞೆಗಳನ್ನ ಮೀರಬೇಕೆಂದು ಬೋಧಿಸಿ ಅವರು ಮಾಡದ ತಪ್ಪಿಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟು ಅವರ ಪಾಪಗಳನ್ನ ಕ್ಷಮಿಸಿದ್ದಾನೆ. ಆದರೂ ಅದು ಅವರಿಗೆ ಬೇಕಿಲ್ಲ. ಈಗ ದೇವರು ನ್ಯಾಯ ತೀರ್ಪಿಗೆ ಕಾದಿದ್ದಾನೆ. ಅದೇ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಕ್ರೈಸ್ತ ಜನಾಂಗವು ನಿಂತಿದೆ. ಅವರು ಮೊಂಡರು ಅವಿಧೇಯರು ಆದರು. ಯಾವ ವಿಷಯದಲ್ಲಿ? ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವ ವಿಷಯ. ಈಗ ನಾವು ಯಾವ ವಿಷಯದಲ್ಲಿ ಮೊಂಡರು ಅವಿಧೇಯರು ಆಗಿದ್ದೇವೆ? ಅದೇ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತ ವಿಷಯದಲ್ಲಿ ದೇವರು ಸರಿಯಾದಂತ ನೀತಿ ಪಾಠವನ್ನ ನಮಗೆ 5 + 5 = 10. 5 + 5 = 10. ಇದು ಸತ್ಯ. ಆದ್ರೆ ನಾವು ಹೇಳ್ತೀವಿ 5 + 5 9. ನಮಗೊಂದು ಬೇಕಾಗಿಲ್ಲ, 2 ಬೇಕಾಗಿಲ್ಲ. ನಾವು 5 + 5 8, 7 ಅಂತ ವಾದ ಮಾಡ್ತೀವಿ. ನಮ್ಮ ವಾದ ಸತ್ಯಕ್ಕೆ ದೂರವಾದ. 5 + 5 10. ಅದೇ ಸತ್ಯವಾದ. ಅದೇನೇ ಸ್ವಾಮಿ ಕೊನೆ ಕಾಲದಲ್ಲಿ ಮತ್ತೆ ತನ್ನನ್ನು ಅಂಗೀಕಾರ ಮಾಡಿಕೊಂಡು ತನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ತನ್ನ ರಾಜ್ಯಕ್ಕೆ
ಸಿದ್ಧರಾಗುತ್ತಿರುವ ದೇವರ ಜನರಿಗೆ ತಿಳಿಸುವಂತವನಾಗಿದ್ದಾನೆ. ನಾನು ಕೊಟ್ಟದ್ದು 10 ಆಜ್ಞೆಗಳು 9 ಅಲ್ಲ, 8 ಅಲ್ಲ, 7 ಅಲ್ಲ, 6 ಅಲ್ಲ, 2 ಅಲ್ಲ, 10 ಆಜ್ಞೆಗಳು. ಆ 10 ಆಜ್ಞೆಗಳನ್ನ 2 ಹಾಳೆ ಮೇಲೆ ಬರ್ಕೊಟ್ಟಿದ್ದೀನಿ ಅಷ್ಟೇ. ಅದಕ್ಕೆ ಆ 2 ಆಜ್ಞೆಗಳಲ್ಲ, ಒಂದೊಂದು ಹಾಳೆಗಳು, ಒಂದೊಂದು ಆಜ್ಞೆ. 2 ಹಾಳೆಗಳ ಮೇಲೆ ಬರೆದಂತ 10 ಆಜ್ಞೆಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಅದರಲ್ಲಿ ಒಂದನ್ನ ಮೀರಿದ್ರು ಸಹ 10 ಆಜ್ಞೆಗಳನ್ನ ಮೀರಿದ. ಈ ಲೋಕದಲ್ಲಿ ಇರ್ತಕ್ಕಂಥ ಎಲ್ಲಾ ಜನರು 10 ಆಜ್ಞೆಗಳನ್ನ ಮೀರ್ತಿದ್ದಾರೆ, ಅದು ಪಾಪನೇ. ಆದ್ರೆ ನನ್ನನ್ನ ಪ್ರೀತಿಸುವಂತ, ನಾನು ಆರಿಸಿಕೊಂಡಂತ ನನ್ನ ಮಕ್ಕಳಾದಂತ ಕ್ರೈಸ್ತ ಜನಾಂಗ, ಅವರೂ ಸಹ 10 ಆಜ್ಞೆಗಳನ್ನೇ ಕೈಕೊಂಡು ನಡೀಬೇಕಾಗಿದೆ. ಆದುದರಿಂದ 10 ಆಜ್ಞೆಗಳಲ್ಲಿ ಅವರು ಒಂದನ್ನ ಬಿಟ್ಟರು ಸಹ ಉಳಿದ 9 ಬಿಟ್ಟ ಹಾಗೆ ಅವರಾಗಲಿ, ಇಸ್ರೇಲರಾಗಲಿ, ಅನ್ಯ ಜನರಾಗಲಿ, ಇವತ್ತಿನ ಕ್ರೈಸ್ತರಾಗಲಿ ನೀತಿವಂತರಾಗಿರು, ನಿತ್ಯ ಜೀವಕ್ಕಾಗಿ ಬಾಧ್ಯರಾಗಬೇಕಾದ್ರೆ, ನೀತಿವಂತರೆಂಬುದಾಗಿ ತೀರ್ಪು ಹೊಂದಬೇಕಾದ್ರೆ, ನ್ಯಾಯಾಸನದ ಮುಂದೆ ನಿಲ್ಲುವಾಗ ನ್ಯಾಯ ವಿಧಿಗಳಾದಂತಹ 10 ಆಜ್ಞೆಗಳನ್ನ ಸಂಪೂರ್ಣವಾಗಿ ಕೈಕೊಂಡು ನಡೆದಾಗ ಮಾತ್ರ ನಾನು ನೀತಿವಂತರು ಎಂಬುವಂತ ತೀರ್ಪನ್ನು ಕೊಡ್ಲಿಕ್ಕೆ. ನಿಮ್ಮ ಪಾಪಗಳನ್ನ ಕ್ಷಮಿಸುವುದಕ್ಕೋಸ್ಕರ ಪ್ರಾಣವನ್ನು ಕೊಟ್ಟದ್ದು ನಿಜ, ಆದರೆ ಪಾಪಗಳನ್ನ ಕ್ಷಮಿಸಿದ್ದೇನೆ ಎಂಬುದಾಗಿ ಮತ್ತೆ ಅದೇ ಆಜ್ಞೆಗಳನ್ನ ಮೀರಿ ಪಾಪ ಮಾಡುವುದಕ್ಕಾಗಿ ನನ್ನ ಪ್ರಾಣವನ್ನು ಕೊಟ್ಟಿರುವುದು ಮತ್ತೆ ನೀವು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆದು ನೀತಿವಂತರಾಗಿ ಬದುಕು. ಒಂದೇ ಸಾರಿ ನಾನು ಯಜ್ಞವನ್ನು ಅರ್ಪಿಸಿ ಪದೇ ಪದೇ ನಾನು ಎಲ್ಲ ಪಾಪಗಳಿಗಾಗಿ ಪ್ರಾಣವನ್ನು ಅರ್ಪಿಸ್ಲಿಕ್ಕೆ ಸಾಧ್ಯ. ಒಂದೇ ಸಾರಿ ಆ ಯಜ್ಞವನ್ನು ಅರ್ಪಿಸಿರುವುದರಿಂದ ಒಂದು ಸಾರಿ ಪಶ್ಚಾತ್ತಾಪಕ್ಕೆ ಕ್ಷಮಾಪಣೆ, ಮತ್ತು ಅದೇ ಪಾಪವನ್ನು ಮಾಡಿದರೆ ಅದಕ್ಕೆ ಕ್ಷಮಾಪಣೆ. ಯಾವ ಆಜ್ಞೆಗಳನ್ನ ಮೀರಿ ಇಸ್ರೇಲ್ ಜನಾಂಗವು ದೇವರ ಕೃಪೆಯನ್ನ ಕಳೆದುಕೊಂಡು ಅದೇ ಆಜ್ಞೆಗಳನ್ನ ಮೀರೋದ್ರಿಂದ ಇವತ್ತು ಕ್ರೈಸ್ತ ಜನರು ಸಹ ದೇವರ ಕೃಪೆಯನ್ನ ಕಳೆದುಕೊಳ್ಳುವಂತಾಗಿದ್ದಾರೆ. ಕ್ರೈಸ್ತರು ನಾವು ಧರ್ಮಶಾಸ್ತ್ರಕ್ಕೆ ಅಧೀನ, ಕೃಪೆಗೆ ಅಧೀನರಾಗಿದ್ದೇವೆ ಎಂಬುದಾಗಿ ದೇವರ ಆಜ್ಞೆಗಳನ್ನ ಮೀರುವುದಾದ್ರೆ ಆ ಕೃಪೆಗೆ ಬೆಲೆಯನ್ನೇ. ದೇವರ ಕೃಪೆ ನಾವು ಮಾಡದಂತ ತಪ್ಪನ್ನ ಕ್ಷಮಿಸಿ ಮುಂದೆ ತಪ್ಪು ಮಾಡದ ಹಾಗೆ ಬದುಕುವುದಕ್ಕೆ ಕೊಟ್ಟಂತ ಒಂದು ಅವಕಾಶ. ಅದಕ್ಕಾಗಿ ದೇವರು ನಮ್ಮ ನಡವಳಿಕೆಗಳನ್ನ ತಿದ್ದಿಕೊಂಡು ಮತ್ತೆ ದೇವರ ಪರಿಶುದ್ಧವಾದ ನೀತಿ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದಕ್ಕಾಗಿ ತನ್ನ ಬೆಳಕನ್ನ ಕೊಟ್ಟಿದ್ದಾನೆ. ದೇವರ ವಾಕ್ಯದ ಮುಖಾಂತರವಾಗಿ ಪ್ರತಿಯೊಂದು ವಿಷಯದಲ್ಲಿ ನಮ್ಮನ್ನು ಎಚ್ಚರಪಡಿಸುತ್ತಿದ್ದಾನೆ. ಇದೇ ವಿಷಯದಲ್ಲಿ ನೀವು ತಪ್ಪುವವರಾಗಿದ್ದೀರಿ, ಇದೇ ವಿಷಯದಲ್ಲಿ ನಿಮ್ಮ ಹೃದಯವು ಕಠಿಣವಾಗಿದೆ, ಇದೇ ವಿಷಯದಲ್ಲಿ ನೀವು ನನ್ನಿಂದ ಹೇಗೂ ಸ್ವಸ್ಥತೆಯನ್ನ ಹೊಂದಬಾರದೆಂಬುದಾಗಿ ಹೋರಾಟ ಮಾಡ್ತಾ ಇದ್ದೀರಿ. ಆದರೆ ನನ್ನ ಕರುಳು ಮರುಗುತ್ತಾ ಇದೆ. ನಿಮ್ಮನ್ನ ಅಷ್ಟು ಸುಲಭವಾಗಿ ನಾಶ ಮಾಡೋದಕ್ಕೆ ನನಗೆ ಇಷ್ಟ ಇದೆ. ಅದಕ್ಕಾಗಿ ಪೇತ್ರನು ಬರೀತಾನೆ, ಕ್ರಿಸ್ತನು ಬರುವುದಕ್ಕೆ ತಡ ಮಾಡ್ತಾ ಇಲ್ಲ. ಯಾವನಾದರೂ ತಡವಾಗಿ ಆದರೂ ತನ್ನ ಕಡೆಗೆ ತಿರುಗಿಕೊಂಡು ಸ್ವಸ್ಥತೆಯನ್ನು ಹೊಂದಿಕೊಳ್ಳುತ್ತಾನೋ ಎಂಬುವಂತ ಕಾರಣದಿಂದ ಆಗಬಹುದಾದಂತ ತೀರ್ಪಿನಿಂದ ಬರುವ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಯಾರಾದರೂ ಕೊನೆಗಳಿಗೆಯಾದರೂ ಮನಸ್ಸು ಮಾಡಿ ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ನಡ್ಕೊಳ್ಳುವಂತೆ, ನಡ್ಕೊಂಡು ಬರುವಂತ ತೀರ್ಪಿನಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವೋ ಎಂಬುದಾಗಿ ಆತನು ಕಾಯುತ್ತಿದ್ದಾನೆ. ಈ ಕೊನೆ ಕಾಲದಲ್ಲಿ ಪ್ರತಿಯೊಬ್ಬ ದೇವರ ಮಕ್ಕಳಾದಂತ ಕ್ರೈಸ್ತರ ವಿಚಾರದಲ್ಲಿ ದೇವರು ತಾಳ್ಮೆ ಉಳ್ಳವನಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ರೋಮಾಪುರ ಅವರು ಮೊಂಡರ. ರೋಮಾಪುರ 11:28 ಹೇಳ್ತಾನೆ, ಅವರು ದೇವರ ಆಜ್ಞೆಗಳಿಗೆ ಅವಿಧೇಯರಾಗಿ ಮೊಂಡರಾಗಿದ್ದರಿಂದ ದೇವರು ಅವರನ್ನ ಶತ್ರುಗಳೆಂದು ಎಣಿಸುತ್ತಾರೆ. ಯಾಕಂತಂದ್ರೆ ಆತನಿಗೆ ಖುದ್ದಾಗಿ ಬಂದು ಅವರ ಪಾಪವನ್ನ ಅವರಿಗೆ ತಿಳಿಸಿದ್ದಾರೆ, ಅವರ ಸಂಗಡ ಮಾತಾಡಿ
ಇವತ್ತು ದೇವರು ಅದೇ ಯೇಸು ಕ್ರಿಸ್ತನ ಆತ್ಮನ ಮುಖಾಂತರವಾಗಿ ದೇವರ ಆಜ್ಞೆಗಳನ್ನ ಕೈಕೊಂಡು ನಡಿಬೇಕು. ಅದರಲ್ಲಿ ಒಂದನ್ನ ಮೀರಿದ್ರು ಸಹ ಅದು ಪಾಪವೇ, ಬರಬೇಕಾದ ಶಿಕ್ಷೆಯನ್ನ ಅನುಭವಿಸಲೇಬೇಕಾಗುತ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟರೂ ಸಹ ನಾವು ಅವರಂತೆಯೇ ಮೊಂಡತನವನ್ನೇ ಮಾಡಿಕೊಂಡು, ಇಲ್ಲ ನೀನು 5+5 10 ಅಂತ ಹೇಳಿದ್ರೆ ಇಲ್ಲ, ನಾವು 5+5 ಅಂತ ಹೇಳುವಾಗ ಅದು 9, ಅದು 8, ಅದು 7 ಇಷ್ಟೇ ಅಂತ ನಾವು ವಾದ ಮಾಡಿದ್ರೆ ಅದು ಮೊಂಡತನ. ಆ ಮೊಂಡತನವನ್ನೇ ದೇವರ ಕೋಪಕ್ಕೆ ಗುರಿ ಮಾಡಿ ಇಸ್ರಾಯೇಲ್ರಿಗಾದಂತ ಪರಿಸ್ಥಿತಿ ಅದೇ. ನಾಳೆ ಕ್ರೈಸ್ತರಿಗಾಗುವಂತ ಪರಿಸ್ಥಿತಿನೂ ಅದೇ. ದೇವರು ತನ್ನ ನೀತಿಗೆ ವಿರುದ್ಧವಾಗಿ ಯಾವತ್ತು ತೀರ್ಪು ಕೊಡುವುದು. ಆದಾಮನಿಂದ ಹಿಡಿದು ಅಂತ್ಯದವರೆಗೂ ಪ್ರತಿಯೊಬ್ಬನಿಗೂ ತನ್ನ ನೀತಿಗನುಸಾರವಾಗಿ ತೀರ್ಪು ಮಾಡುವುದು. ಕ್ರಿಸ್ತನು ಬರುವ ತನಕ ಯಾವ ಪಾಪಕ್ಕೂ ಕ್ಷಮಾಪಣೆ ಇರಲಿಲ್ಲ, ಪಶ್ಚಾತ್ತಾಪಕ್ಕೂ ಆಸ್ಪದವಿಲ್ಲ. ಆದ್ರೆ ಯೇಸು ಕ್ರಿಸ್ತನು ಬಂದ ಮೇಲೆ ಮಾಡುವಂತ ತಪ್ಪಿಗೆ ಪಶ್ಚಾತ್ತಾಪವಿದೆ ಮತ್ತು ಆತನ ರಕ್ತದ ಮುಖಾಂತರವಾಗಿ, ಆತನ ಮರಣದ ಮುಖಾಂತರವಾಗಿ ಮಾಡಿದಂತ ತಪ್ಪನ್ನು ಒಪ್ಪಿಕೊಳ್ಳುವಾಗ ಅದರಿಂದ ಶಿಕ್ಷೆಯಿಂದಲೂ ಬಿಡುಗಡೆ ಆಗ್ತದೆ. ಆದರೆ ಬಿಡುಗಡೆ ಆದ ನಂತರ ಮತ್ತು ನಾವು ಬೇಕೆಂದು ಪಾಪ ಮಾಡಿದರೆ ಅದಕ್ಕೆ ಬರುವಂತ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಯಾರಿಂದಲೂ ಸಾಧ್ಯ, ತಪ್ಪಿಸಲು ತಂದೆಯಾದ ದೇವರಿಂದಲೂ ಸಾಧ್ಯ. ಯಾಕಂತಂದ್ರೆ ನ್ಯಾಯ ತೀರ್ಪು ಎಲ್ಲರಿಗೂ ಒಂದೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ರೋಮಾಪುರ ಪತ್ರಕ್ಕೆ 14ನೇ ಅಧ್ಯಾಯ 10ನೇ, ನಾವೆಲ್ಲರೂ ನ್ಯಾಯಾಸನದ ಮುಂದೆ ನಿಲ್ಲಲೇಬೇಕು. ಆ ನ್ಯಾಯಾಸನದ ಮುಂದೆ ನಿಂತಾಗ ನ್ಯಾಯ ವಿಧಿಗಳಿಗೆ ತಕ್ಕಂತ ತೀರ್ಪುಗಳನ್ನು ಮಾತ್ರ ನಾವು ಹೊಂದಬೇಕು. ಆ ನ್ಯಾಯ ವಿಧಿಗಳು ದೇವರ ಹಕ್ಕು ಆಗಿದೆ. ಇವತ್ತು ಎಲ್ಲಾ ಕ್ರೈಸ್ತ ಜನ ಯಾಕೆ ಈ ವಿಷಯದಲ್ಲಿ ನಾನು ಈ ಪ್ರಸಂಗವನ್ನ ಈ ಸಮಯದಲ್ಲಿ ಈ ಕಾರ್ಯಕ್ರಮದ ಮುಖಾಂತರವಾಗಿ ಮಾಡ್ತಾ ಇದ್ದೇನೆಂಬುದಾಗಿ ಹೇಳುವಾಗ, ದೇವರು ಕೊನೆಯ ಪ್ರಯತ್ನವನ್ನ ತನ್ನ ಮಕ್ಕಳಿಗಾಗಿ ಮಾಡುವುದು. ಅನೇಕರು ಕಣ್ಣಿದ್ದು ಕುರುಡರಾಗಿದ್ದಾರೆ. ಗೊತ್ತು ದೇವರ 10 ಆಜ್ಞೆಗಳು ನಮಗೆ ನಾವು ಕೈಕೊಂಡು ನಡಿಲೇಬೇಕಾದಂತ ಸಂಗತಿ ಆಗಿದೆ, ಅದನ್ನ ನಾವು ಅನುಸರಿಸಲೇಬೇಕು. ಗೊತ್ತಿದ್ದು ಕೂಡ ಸಂಪತ್ತಿನದ ವಿಚಾರದಲ್ಲಿ ನಾವು ಯಾವುದೇ ರೀತಿಯಾದಂತ ಚಿಂತೆ ಮಾಡದೆ, ನಾವು ನಂಬಿರೋದೇ ಸತ್ಯ ಅಂತ ತಿಳ್ಕೊಂಡು ಅದನ್ನೇ ನಾವು ಅನುಸರಿಸಿ ನಡೀತೇವೆ, ನೀನೇನಾದ್ರೂ ಮಾಡ್ಕೋ ಅನ್ನೋ ರೀತಿ ಬದುಕ್ತಾ ಇರ್ತಕ್ಕಂಥ ಈ ಲೋಕದ ಕ್ರೈಸ್ತರಿಗೆ ದೇವರು ಮಾಡ್ತಿರುವಂತ ಕೊನೆಯ ಹೋರಾಟ. ಆತನು ಒಂದು ವೇಳೆ ಆತನು ಬರುವಂತ ಸಮಯವನ್ನ ಸಂಪೂರ್ಣಗೊಳಿಸಿ ಆತನು ಬಂದು ಬಿಟ್ರೆ ನ್ಯಾಯ ತೀರ್ಪು ಆತನ ಕೈಯಲ್ಲಿದೆ. ಅಲ್ಲಿಂದ ಮುಂದೆ ಆಗುವಂತದ್ದು ಬರೀ ತೀರ್ಪಾಗ್ತದೆ ಹೊರತು ಅಲ್ಲಿ ವಿಚಾರಣೆ ನಡೀಲಿಕ್ಕೆ ಸಾಧ್ಯ. ಆದ್ರೆ ಇವತ್ತು ಇನ್ನೂ ವಿಚಾರಣೆ ನಡೀತಾರೆ. ಇವತ್ತು ನಾವು ಮಾಡಿದ ತಪ್ಪನ್ನ ಅರ್ಥ ಮಾಡಿಕೊಂಡು ದೇವರ ಮುಂದೆ ಹೋಗಿ ಒಪ್ಪಿಕೊಂಡು, ಹೌದು ಸ್ವಾಮಿ ನಿನ್ನ 10 ಆಜ್ಞೆಗಳು ನಿಜ, ಆದ್ರೆ ಈ 9 ಆಜ್ಞೆಗಳನ್ನ ನಾವು ಕೈಕೊಂಡು ನಡೆದಿದ್ದೇವೆ, ಈ 1 ಆಜ್ಞೆಗಳನ್ನ ನಾವು ಕೈಕೊಂಡು ನಡೆಯಕ್ಕಾಗಿಲ್ಲ, ಇನ್ನು ಮುಂದೆ ನಮ್ಮನ್ನ ಕ್ಷಮಿಸು ಎಂಬುದಾಗಿ ನಾವು ಒಪ್ಪಿಕೊಂಡು ಪರಿಶುದ್ಧವಾದ ಸಂಪತ್ತಿನದ ಆರಾಧನೆಯನ್ನ ನಮ್ಮ ಜೀವಿತಕ್ಕೆ ಸೇರಿಸಿಕೊಂಡು ಆ ದಿನದಲ್ಲಿ ಆತನನ್ನ ಆರಾಧನೆ ಮಾಡುವಂತ ಆತ್ಮೀಯ ಭಕ್ತಿಯನ್ನ ನಾವು ಪಡೆದುಕೊಳ್ಳುವುದಾದ್ರೆ ನಮ್ಮ ಜೀವಿತದಲ್ಲಿ ಇನ್ನು ಮುಂದೆ ಯಾವತ್ತು ಯೇಸು ಕ್ರಿಸ್ತನು ಬಂದರೂ ಕೂಡ 10 ಆಜ್ಞೆಗಳನ್ನ ಕೈಕೊಂಡು ನಡೆದವರು ನಾವಾಗಿರುವುದರಿಂದ ಸೈತಾನನಿಗೆ ನಮ್ಮ ಮೇಲೆ ತಪ್ಪು ಹೊರಿಸುವುದಕ್ಕೆ ಯಾವ ಅವಕಾಶವಿಲ್ಲ. ದೇವರು ಕೂಡ ಧಾರಾಳವಾಗಿ ನಮ್ಮನ್ನ ಪ್ರೀತಿಸಿದ್ದರಿಂದ, ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದ್ದರಿಂದ ತನ್ನ ಆ ಒಂದು ತೀರ್ಪನ್ನ ನೀತಿವಂತರು, ಬಲ ನಂಬಿಗಸ್ತನಾದ ಒಳ್ಳೆಯ ಆಳು, ನನ್ನ ತಂದೆಯ ನನ್ನ ದಣಿಯ ಆಸ್ವಾಸ್ಥ್ಯದಲ್ಲಿ ಸೇರು ಎಂಬುದಾಗಿ ಆ ನಿತ್ಯ ಜೀವದ ಬಾಧ್ಯತೆಯನ್ನು ನಮಗೆ ಸಂತೋಷದಿಂದ ಕೊಡುವುದು. ಪ್ರಿಯ ಸಹೋದರ ಸಹೋದರಿಯರೇ, ಈ ಕೊನೆ ಕಾಲದ ಕೊನೆಯ
ದೇವರ ಹೋರಾಟವು ಇದಾಗಿದೆ. ವಿಶೇಷವಾಗಿ ಕ್ರೈಸ್ತ ಸಮುದಾಯಕ್ಕೋಸ್ಕರ ದೇವರ ಪ್ರವಾದನೆಗಳು ನಮ್ಮ ಮುಂದೆ, ದೇವರ ವಾಕ್ಯಗಳು ನಮ್ಮ ಮುಂದೆ ಇದೆ, ಸತ್ಯವೇದ ನಮ್ಮ ಮುಂದೆ ಇದೆ. ಯಾವ ಭಾಗದ ಎಲ್ಲಿ ತೆಗೆದು ನೋಡಿದ್ರು ಸಹ ದೇವರ ವಾಕ್ಯವು ದೇವರ ಆಜ್ಞೆಗಳಿಗೆ ವಿಧೇಯರಾಗಬೇಕೆಂಬುದಾಗಿ ಬೋಧಿಸುತ್ತದೆಯೇ ಹೊರತು ಅದರಲ್ಲಿ ಒಂದನ್ನಾದರೂ ಕೂಡ ತಪ್ಪಿ ನಡೆದರೂ ನಿನಗೆ ನೀತಿವಂತನೆಂಬ ಪಟ್ಟ ಸಿಗುತ್ತದೆ ಎಂಬುದಾಗಿ ಎಲ್ಲೂ ನಮಗೆ ಬೋಧನೆ ಮಾಡಿ. ದೇವರ ವಾಕ್ಯ ನಮಗೆ ತನ್ನ ಸಂಪೂರ್ಣವಾದ ಬೆಳಕನ್ನು ಕೊಡುತ್ತಾರೆ. ಓದುವಂತ ಪ್ರತಿಯೊಬ್ಬನು ದೇವರ ಸತ್ಯವನ್ನ ತನ್ನ ಮುಂದೆ ಇಟ್ಟುಕೊಂಡು ಓದುವ, ಆ ಸತ್ಯವನ್ನ ನೋಡಿಯೂ ಕೂಡ ನೋಡದ ಹಾಗೆ ತಿರಸ್ಕರಿಸಿ ಬದುಕುತ್ತೇನೆ ಅಂತಂದ್ರೆ ಅದರಿಂದ ಆಗುವಂತ ಮುಂದಿನ ಅಪಾಯದ ಪ್ರತಿಫಲವನ್ನ ನಾನೇ ಹೊಂದಬೇಕಾಗ್ತದೆ. ಯಾಕಂತಂದ್ರೆ ಅದು ನನ್ನ ಮೊಂಡತನದ ಪ್ರತಿಫಲವಾಗಿ ಆ ಸಮಯದಲ್ಲಿ ದೇವರು ಕೂಡ ತನ್ನ ಕೈಯಿಂದ ನಮ್ಮನ್ನು ಬಿಡಿಸಿಕೊಳ್ಳಿಕ್ಕೆ ಆಗುತ್ತೆ. ಯಾಕೋಬನು ಹೀಗೆ ಬರೀ 4ನೇ ಅಧ್ಯಾಯ ಕೊನೆಯದಾಗಿ ಮಾತನ್ನು 17ನೇ ವಚನ, ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೆ ಒಳಗಾದ. ದೇವರ 10 ಆಜ್ಞೆಗಳಲ್ಲಿ 9 ಕೈಕೊಂಡು 1 ಬಿಟ್ಟು ಕೂಡ ಅದು ಪಾಪ. ಈ 10 ಆಜ್ಞೆಗಳೆಲ್ಲವೂ ನಮಗೆ ಒಳ್ಳೆಯದನ್ನ ಮಾಡೋದಕ್ಕೆ ಬೋಧಿಸುತ್ತೆ. ಒಳ್ಳೆಯದು ಯಾವುದು ಎಂಬುದಾಗಿ ಅರ್ಥ ಮಾಡಿಕೊಂಡು ಇದನ್ನ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಒತ್ತಾಯ ಪಡಿಸಿದ್ರು ಅದನ್ನ ತಿಳಿದು ಅದನ್ನ ಮಾಡದೆ ಹೋದರೆ ತನ್ನಷ್ಟೇ ತಾನೇ ದೇವರ ವಾಕ್ಯವು ನಮ್ಮನ್ನ ತೀರ್ಪಿಗೆ ಒಳಪಡಿಸುತ್ತೆ. ನೀನ ಅಪರಾಧಿ, ಒಳ್ಳೆಯದೆಂದು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರತಕ್ಕ ಪಾಪ ಮಾಡುವುದು. ಕೊನೆಗೆ ನ್ಯಾಯ ತೀರ್ಪು, ಪಾಪಕ್ಕೆ ತಕ್ಕ ಸಂಬಳ ಮರಣ. ಅದು 2ನೆಯ ಮರಣ. ಅದು ಶಾಶ್ವತವಾದಂತಹ ನಿತ್ಯ ಜೀವದಿಂದ ಹೊರಗೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳಿಗೆ ಕೊನೆ ಕಾಲದಲ್ಲಿ ಕ್ರೈಸ್ತ ಮಕ್ಕಳಿಗೆ ದೇವರು ಈ ಹೋರಾಟ. ಯಾಕಂತಂದ್ರೆ ಆತನು ಹೆತ್ತ ತಾಯಿ ಆಗಿದ್ದಾನೆ. ಆತನ ಹೃದಯ ಮರಗುತ್ತದೆ. ಆತನು ತನ್ನ ಪ್ರಾಣವನ್ನ ಕೊಟ್ಟು ತನ್ನ ರಕ್ತವನ್ನ ಸುರಿಸಿ ಕೊಂಡುಕೊಂಡಂತ ಹಡದಂತ ಹೆತ್ತ ಮಕ್ಕಳಾದ ನಮ್ಮನ್ನ ಮರಣ ಶಿಕ್ಷೆಗೆ ನಿತ್ಯ ನರಕಕ್ಕೆ ಒಪ್ಪಿಸುವುದಕ್ಕೆ ದೇವರು ಇಷ್ಟ ಇಲ್ಲ. ಅದಕ್ಕಾಗಿಯೇ ದೇವರು ತಡ ಮಾಡ್ತಿದ್ದಾರೆ. ಒಂದು ಕಡೆ ಲೋಕ ತನ್ನ ಕಡೆಗೆ ತಿರುಗಿಕೊಳ್ಳಲಿ ಅವ್ರಿಗೆ ಕೃಪೆ ಕೊಟ್ಟಿದ್ದಾನೆ, ಅವಕಾಶ. ಅವ್ರು ನಂಬ್ತಾರೋ ಬಿಡ್ತಾರೋ ಇದೆ 2ನೇ ಮಾತು. ಅದನ್ನ ನಂಬುವಂತ ನಾವು ನಾಶವಾಗಬಾರದು. ಅದಕ್ಕಾಗಿ ದೇವರು ತಡ ಮಾಡಿ. ಯಾವ ವಿಷಯದಲ್ಲಿ? ಪರಿಶುದ್ಧವಾದ ಸಬ್ಬತ್ತಿನದ ಆರಾಧನೆ ವಿಷಯ. ಪ್ರತಿಯೊಬ್ಬ ಕ್ರೈಸ್ತರಿಗಾಗಿ ದೇವರು ಹೋರಾಟ ಮಾಡಿ ಹಂಬಲಿಸುತ್ತಿದ್ದಾರೆ. ಪವಿತ್ರಾತ್ಮನ ಮುಖಾಂತರವಾಗಿ ಕಾರ್ಯ ಮಾಡಿ ಈ ಬಿದ್ದರೂ ನಾವು ಹಠ ಮಾಡಿದ್ರೆ ಕೊನೆಗೆ ದೇವ್ರು ಏನ್ ಮಾಡಕ್ಕಾಗ್ತದೆ? ಕಣ್ಣಿದ್ದು ಕುಡ್ರಾಗಿ, ಕಿವಿಯಿದ್ದು ಕಿವುಡ್ರಾಗಿ, ಹೇಗೋ ನನ್ನಿಂದ ಸ್ವಸ್ಥತೆಯನ್ನ ಹೊಂದಬಾರದೆಂಬುದಾಗಿ ನೀವು ಮನಸ್ಸು ಮಾಡಿಕೊಂಡ್ರೆ ನಾನು ಕೂಡ ಏನು ಮಾಡಕ್ಕಾಗುತ್ತೆ. ನಾನು ಮಾಡಬೇಕಾದಂತ ಕಾರ್ಯವನ್ನ ಶಿಲ್ಪೆ ಮೇಲೆ ಮಾಡಿ ಅದು ಏನಾದರೂ ನಿಮಗೆ ಕೆಲಸ ಮಾಡ್ಬೇಕಾದ್ರೆ, ಸಹಾಯ ಮಾಡ್ಬೇಕಂದ್ರೆ ದೇವರ ಪರಿಶುದ್ಧವಾದ 10 ಆಜ್ಞೆಗಳನ್ನ ಕೈಕೊಂಡು ನಡೆಯುವುದಕ್ಕೆ ನಿಮ್ಮ ಮನಸ್ಸನ್ನು ಒಪ್ಪಿಸಿಕೊಂಡು ತಂದೆಯ ಬಳಿಗೆ ಬನ್ನಿ. ತಂದೆಯ ಕಡೆಗೆ ತಿರುಗಿಕೊಡ್ರಿ. ಯಾವ ವಿಷಯದಲ್ಲಿ ನೀವು ತಪ್ಪು ಮಾಡಿದ್ರು ಆ ವಿಷಯದಲ್ಲಿ ಪಶ್ಚಾತ್ತಾಪ ಪಡ್ರಿ. ಹೌದು ಸ್ವಾಮಿ, ಇಲ್ಲಿ ತನಕ ನಿನ್ನ ಪರಿಶುದ್ಧವಾದಂತಹ ಆಜ್ಞೆಗಳಲ್ಲಿ 9 ಕೈಕೊಂಡು ನಡ್ತಿದ್ದೀನಿ. ಇನ್ನು ಇಲ್ಲಿಯ ತನಕ ಸಬ್ಬತ್ತಿನದ ವಿಚಾರವಾಗಿ ನನಗೆ ಗೊತ್ತಿರಲಿಲ್ಲ, ಈಗ ನನಗೆ ಗೊತ್ತಾಯಿತು. ಇನ್ನು ಮುಂದೆ ನಾನು ಅದನ್ನ ಕೈಕೊಂಡು ನಡೀತೇನೆ, ನನ್ನನ್ನು ಕ್ಷಮಿಸು ಎಂಬುದಾಗಿ ಪ್ರಾರ್ಥನೆ ಮಾಡೋದಾದ್ರೆ ಕ್ಷಮಾಪಣೆ ಸಿಗ್ತದೆ. ಆದ್ರೆ ಮುಂದೆ ನೀನು ಮಾಡಿದಂತ ಒಡಂಬಡಿಕೆ ಸಬ್ಬತ್ತಿನ ವಿಚಾರದಲ್ಲಿ ನೀನು ನೀತಿವಂತನಾಗಿ ನಡ್ಕೊಂಡ್ರೆ ನಿಶ್ಚಯವಾಗಿ ನ್ಯಾಯ ತೀರ್ಪು ಮಾಡುವಂತ ಸಮಯದಲ್ಲಿ ಎಲ್ಲ ಪಾಪಗಳು ಕ್ಷಮಿಸಲ್ಪಟ್ಟವರಾಗಿ ನಾವು ದೇವರ ಪರಿಶುದ್ಧವಾದ ಆಜ್ಞೆಗಳಿಗೆ ವಿಧೇಯರಾಗಿ ನಡ್ಕೊಂಡವರಾಗಿರುವುದರಿಂದ ತಂದೆಯ ರಾಜ್ಯದಲ್ಲಿ ಯಾವ ಭಯ, ಅಳುಕು, ಆತಂಕವಿಲ್ಲ, ಯಾವ ದೂಷಣೆ ಇಲ್ಲ, ಯಾವ ನಿಂದೆಗಳಿಲ್ಲ. ದೇವರು ನಮ್ಮನ್ನ ನೀತಿವಂತರೆಂಬುದಾಗಿ ಪರಿಗಣಿಸ್ತಾರೆ. ಯಾಕಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ
ನ್ಯಾಯ ತೀರ್ಪಿನಲ್ಲಿ ವಿಚಾರಣೆ ಮಾಡೋದಕ್ಕೆ ದೇವರು 10 ಆಜ್ಞೆಗಳೇ ನ್ಯಾಯವಿದೆ. ಅವುಗಳನ್ನ ದೇವರು ಕೂಡ ಮೀರೋಕ್ಕಾಗುತ್ತಿಲ್ಲ. ದೇವರನ್ನ ಪ್ರೀತಿಸಿದವರು ಸಹ ಮೀರೋಕ್ಕಾಗುತ್ತಿಲ್ಲ. ಆದುದರಿಂದಲೇ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ತಾನು ಸಾಯುವಾಗಲೂ ಸಹ ದೇವರ ಚಿತ್ತವನ್ನ ನೆರವೇರಿಸುವುದಕ್ಕೋಸ್ಕರ ಮರಣವನ್ನ ಅನುಭವಿಸಿದನು ಹೊರತು ಆ ಮರಣದಿಂದಲೂ ತಪ್ಪಿಸಿಕೊಳ್ಳಕ್ಕೆ ಅದನ್ನು ಮನಸ್ಸು ಮಾಡಿ. ಇವತ್ತು ನಾವು ನಮ್ಮೆಲ್ಲಾ ಜೀವಿತದ ವಿಷಯದಲ್ಲಿ ದೇವರ ಚಿತ್ತಕ್ಕೆ ವಿಧೇಯರಾಗಬೇಕಂತಂದ್ರೆ ದೇವರ ಪರಿಶುದ್ಧವಾದ 10 ಆಜ್ಞೆಗಳನ್ನು ಹಾಗೆ ಸಬ್ಬತ್ತಿನದ ಆರಾಧನೆ ವಿಷಯದಲ್ಲಿ ನಾವೆಲ್ಲರೂ ಎಚ್ಚರಗೊಳ್ಳಬೇಕು. ಈ ಪರಿಶುದ್ಧವಾದ ನಿಯಮವನ್ನ ನಾವೆಲ್ಲೂ ಅನುಸರಿಸಿ ನಡೆಯಬೇಕಾದ್ರೆ ಪರಿಶುದ್ಧವಾದ ಸಬ್ಬತ್ತಿನದಲ್ಲಿ ಆರಾಧನೆ ಮಾಡಿ ಆತನನ್ನ ನೆನಪಿಸಬೇಕು. ಆಗ ಮಾತ್ರ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರ್ತಾನೆ ಮತ್ತು ಆತನನ್ನ ಪ್ರೀತಿಸುವಂತವರೆಲ್ಲರಿಗೂ ರಕ್ಷಣೆ ಆಗ್ತದೆ, ಬಿಡುಗಡೆ ಆಗ್ತದೆ, ನಿತ್ಯ ಜೀವ ಸಿಗ್ತದೆ. ಆತನನ್ನ ಪ್ರೀತಿಸಿ ಆತನ ಆಜ್ಞೆಗಳನ್ನ ಕೈಕೊಂಡು ನಡೆದಂತ ಎಲ್ಲಾ ದೇವರ ಮಕ್ಕಳು ತಂದೆಯ ರಾಜ್ಯದಲ್ಲಿ ನಿರಂತರವಾಗಿ ಯುಗ ಯುಗಾಂತರಗಳವರೆಗೆ ಶಾಶ್ವತವಾಗಿ ಜೀವಿಸುವಂತ ಹಕ್ಕನ್ನ, ಅವಕಾಶವನ್ನ, ಬಾಧ್ಯತೆಗಳನ್ನ ಹಾಗೆ ಮಾಡುವ ಹಾಗೆ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗೂ ದೇವರು ಕೃಪೆಯನ್ನು ಅನುಗ್ರಹಿಸಲಿ, ಕಾರ್ಯವನ್ನು ಮಾಡಲಿ. ಪ್ರತಿಯೊಬ್ಬರೂ ಸಹ ಈ ಅವಕಾಶವನ್ನ ಕಳ್ಕೊಳ್ಳದೆ ದೇವರು ಒದಗಿಸಿಕೊಟ್ಟುವಂತೆ ಮಹಾ ಕೃಪೆಯನ್ನ ಅಂಗೀಕಾರ ಮಾಡಬೇಕು. ಬೇಕೆಂದು ಪಾಪ ಮಾಡದೆ, ಒಳ್ಳೆಯದನ್ನ ಮಾಡಬೇಕೆಂದು ಅದನ್ನ ಮಾಡದೆ ತಪ್ಪು ಮಾಡಿ ಶಿಕ್ಷೆಗೆ, ನೀತಿಯ ಶಿಕ್ಷೆ, ಮರಣಕ್ಕೆ, 2ನೇ ಮರಣಕ್ಕೆ ತುತ್ತಾಗದ ಹಾಗೆ ದೇವರು ಕಾರ್ಯ ಮಾಡಿದೆ. ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗಳನ್ನ ದೇವರು ರಕ್ಷಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಹಾಗೆ ಮಾಡುವಾಗೆ ನಾವು ಪ್ರಾರ್ಥನೆ ಮಾಡಿ. ವಿಶೇಷವಾಗಿ ಅನೇಕರು ಪ್ರಾರ್ಥನೆ ಮಾಡಿಕೊಳ್ಳೋದಕ್ಕೆ ಕೇಳ್ಕೊಂಡಿದ್ದಾರೆ. ಕ್ಯಾನ್ಸರ್ ಕಾಯಿಲೆಯಿಂದ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಅದರಲ್ಲಿ ಒಬ್ಬ ಬೋಧಕರು ರಾಯಚೂರು ಜಿಲ್ಲೆಯಲ್ಲಿ, ಅವರು ಬೀದರ್ ಪಟ್ಟಣದಿಂದ, ಬೀದರ್ ಜಿಲ್ಲೆಯಿಂದ ಬಂದು ಅಲ್ಲಿ ಸೇವೆ ಮಾಡ್ತಕ್ಕಂಥ ದೇವೇಂದ್ರ ಅವರು ಎಲುಬಿನ ಕ್ಷಯ ಅಂತಂದ್ರೆ ಮೂಳೆಯ ಕ್ಯಾನ್ಸರ್ ನಿಂದ ಬಳಲ್ತಿದ್ದಾರೆ. ಆ ದೇವರು ಅವರನ್ನ ಬಿಡುಗಡೆ ಮಾಡಲಿ, ಅವ್ರ ಮುಟ್ಟಲಿ, ಅವ್ರನ್ನ ಸ್ವಚ್ಛತೆ ಮಾಡಿ, ಅವ್ರಿಗಾಗಿ ಅವ್ರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡ. ಹೀಗೆ ಅನೇಕರು ಇಂಥ ಭಯಂಕರವಾದಂತ ಕಾಯಿಲೆಗೆ ಆಗಿದ್ದಾರೆ. ದೇವರು ಕೃಪೆಯುಳ್ಳವನಾಗಲಿ, ದಯವುಳ್ಳವನಾಗಲಿ, ಇಂಥ ಭಯಂಕರವಾದಂತ ಅಪಾಯದಿಂದ ಅವರನ್ನ ತಪ್ಪಿಸಿ ಅವರ ಜೀವಿತಕ್ಕೆ ಮತ್ತೊಂದು ನಿರೀಕ್ಷೆ, ಭರವಸೆ, ಮತ್ತೊಂದು ಭವಿಷ್ಯದ ಕೃಪೆಯನ್ನ ದೇವರು ಒದಗಿಸಿಕೊಟ್ಟು ಕೇಡಿನಿಂದ ತಪ್ಪಿಸಿ ಕಾಪಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. 2ನೇದಾಗಿ, ನೀರಿನ ಅಭಾವವಿದೆ, ವಿಶೇಷವಾಗಿ ಬೆಂಗಳೂರು ಪಟ್ಟಣದಲ್ಲಿ ಹಾಗೂ ಕರ್ನಾಟಕದ ಅನೇಕ ಕಡೆ. ದೇವರು ತಕ್ಕ ಕಾಲದಲ್ಲಿ ಬೇಗನೆ ಮಳೆಯನ್ನ ಸುರಿಸಿ ಈ ಅಭಾವವನ್ನ ನೀಗಿಸಿ ಮುಂದೆ ಇದು ವಿಪರೀತವಾಗಿ ಜನರನ್ನ ಬಾಧಿಸದ ಹಾಗೆ ದೇವರು ಕರುಣೆಯನ್ನ ತೋರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. 3ನೇದಾಗಿ, ಈ ಸತ್ಯವನ್ನು ಎಲ್ಲಾ ಕ್ರೈಸ್ತರು ಅರ್ಥ ಮಾಡಿಕೊಳ್ಳುವಂತ ಆತ್ಮನನ್ನ ಪ್ರತಿಯೊಬ್ಬ ಕ್ರೈಸ್ತ ಜನರಿಗೆ ಅನುಗ್ರಹಿಸಲಿ. ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯು ದೇವರ ಪರಿಶುದ್ಧವಾದ ಸಬ್ಬತ್ತಿನದಲ್ಲಿ ಆರಾಧನೆ ಮಾಡಿ ದೇವರ 10 ಆಜ್ಞೆಗಳನ್ನ ಸಂಪೂರ್ಣವಾಗಿ ಕೈಕೊಂಡು ನಡೆದು ತಂದೆಯಾದ ದೇವರ ಚಿತ್ತವನ್ನ ನೆರವೇರಿಸಿ ನಿತ್ಯ ರಾಜ್ಯಕ್ಕೆ ಸಿದ್ಧರಾಗುವಂತೆ ಪವಿತ್ರಾತ್ಮ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಂಡು ಈ 3 ವಿಷಯದಲ್ಲಿ ಸಹೋದರ ಜಾನ್ ಡೇವಿಡ್ ಅವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾನು ಸಹೋದರ ಜಾನ್ ಡೇವಿಡ್ ಇದ್ದೀರಾ? ಓಕೆ, ಸೊ ಲೋಕೇಶ್ ಅವರು ಇದ್ದಾರೆ. ಇದ್ದೀರಾ ಲೋಕೇಶ್ ಅವರೇ? ಇದೀನಿ. ಓಕೆ, ತಾವು ಈ 3 ವಿಷಯದಲ್ಲಿ ಪ್ರಾರ್ಥನೆ ಮಾಡಿ. ವಿಶೇಷವಾಗಿ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇರ್ತಕ್ಕಂಥ ಪಾಸ್ಟರ್ ದೇವೇಂದ್ರ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ. ಇನ್ನೂ ಅನೇಕ ಮಕ್ಕಳಿದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. 2ನೇದಾಗಿ, ನೀರಿನ ಅಭಾವಕ್ಕಾಗಿ ದೇವರ ಕೃಪೆಯಿಂದ ಮಳೆಯನ್ನ ಕಳಿಸ್ಕೊಡ್ಲಿ. ಈ ನೀರಿನ ಅಭಾವದಿಂದ ನಮ್ಮ ರಾಜ್ಯವನ್ನ, ವಿಶೇಷವಾಗಿ ಬೆಂಗಳೂರು ಪಟ್ಟಣವನ್ನ ದೇವರು ರಕ್ಷಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿ. 3ನೇದಾಗಿ, ಸಬ್ಬತ್ತಿನದ ವಿಷಯದಲ್ಲಿ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗೂ ದೇವರ ಆತ್ಮನು ಕಾರ್ಯ ಮಾಡಲಿ. ಈ ವಿಷಯದಲ್ಲಿ ಜನರು ದೇವರ ಕಡೆಗೆ ತಿರುಗಿಕೊಂಡು
ದೇವರ ರಾಜ್ಯಕ್ಕೆ ಸಿದ್ಧರಾಗುವಂತೆ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ. Hallelujah. ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರವಾಗಲಿ. ಆಗಲಿ ಸ್ವಾಮಿ. ಬಾಯಿ ಮುಂಜಾನೆಗಳಲ್ಲಿ ಸ್ವಾಮಿ ನಿನ್ನನ್ನು ಸ್ತುತಿಸಿ ಕೊಂಡಾಡುವುದಕ್ಕಾಗಿ ಎಸೆಯ ನಮ್ಮನ್ನು ಕಳಿಸಿಕೊಂಡಿದ್ದಕ್ಕಾಗಿ ನಮಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದೇನೆ ಸ್ವಾಮಿ. ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರವಾಗಲಿ. ಆಗಲಿ ಸ್ವಾಮಿ. ಅಪ್ಪ ಸೇವಕರಿಗೆ ಹೇಳಿದ ರೀತಿಯಲ್ಲಿ ಎಸೆಯ ಅಪ್ಪ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವಂತಹ ದೇವರಾಜ ಅವರಿಗೆ ಸ್ವಾಮಿ ನೀವು ಮುಟ್ಟಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ವೈದ್ಯನಿಗಿಂತ ಧನ ವೈದ್ಯನು ನೀನಾಗಿರುವುದರಿಂದ ಸ್ವಾಮಿ ನಿಮ್ಮ ಕೈಯಲ್ಲಿ ಸ್ವಾಮಿ ಆ ವ್ಯಕ್ತಿಯನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದೇನೆ ಎಸೆಯ. ಅಪ್ಪ ಅವರನ್ನು ನೀವು ಆಶೀರ್ವದಿಸಬೇಕು ಸ್ವಾಮಿ. ಅಪ್ಪ ಮುಂದಿನ ದಿನಗಳಲ್ಲಿ ಸ್ವಾಮಿ ಅಪ್ಪ ಅವರು ಸುರಕ್ಷಿತವಾಗಿ ಮನೆಗೆ ಬಂದಿದ್ದಾರೆ, ಕಾಯಿಲೆ ವಾಸಿಯಾಗಿದೆ ಅಂತ ಹೇಳುವ ರೀತಿಯಲ್ಲಿ ಸ್ವಾಮಿ ಅವರನ್ನು ನೀವು ಬಳಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಪರಿಶುದ್ಧನೇ యేసయ్యಾ ನಿಮ್ಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ವಿಶೇಷವಾಗಿ ಸ್ವಾಮಿ ನಿಮ್ಮನ್ನು ಬೇಡಿಕೊಳ್ಳುವುದು ಮತ್ತೆ ಸ್ವಾಮಿ ಅಪ್ಪ ನೀರಿನ ಅಭಾವ ಇದೆಯಲ್ಲ ಸ್ವಾಮಿ. ಅಪ್ಪ ನೀರಿನ ಸ್ವಾಮಿ ಅಪ್ಪ ನೀವು ಬಂಡೆಯನ್ನು ಸೀಳಿಸಿ ನೀರನ್ನು ಕೊಟ್ಟಂತ ದೇವರು ನೀವು ಸ್ವಾಮಿ. ಅಪ್ಪ ನೀರಿನ ದಾಹವನ್ನು ತೀರಿಸಿದಂತ ದೇವರೇ ಅಪ್ಪ ಮಳೆಯನ್ನು ನೀವು ಕಳಿಸಿಕೊಡುವುದಕ್ಕಾಗಿ ಮೇಲೆ ಪ್ರಾರ್ಥಿಸುತ್ತಿದ್ದೀನಿ ಸ್ವಾಮಿ. ಎಷ್ಟೋ ಜನರು ಸ್ವಾಮಿ ನೀರು ಇಲ್ಲದಂತೆ ಸ್ವಾಮಿ ಎಷ್ಟೋ ಜನರಿಗೆ ತೊಂದರೆ ಆಗಿದೆ ಅಲ್ಲ యేసయ్యಾ. ಅಪ್ಪ ಈ ಬೆಂಗಳೂರು ಪಟ್ಟಣದಲ್ಲಿ ಸ್ವಾಮಿ ಅಪ್ಪ ಒಂದು ಲೋಡು ನೀರಿಗೆ ಸ್ವಾಮಿ 1,500 ತರ ಮಾರುತ್ತಿದ್ದಾರಲ್ಲ యేಸయ్ಯಾ. ಅಪ್ಪ ಅದಕ್ಕಾಗಿ ಸ್ವಾಮಿ ನೀವು ಮಳೆಯನ್ನು ಕಳಿಸಿಕೊಡುವುದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ಈ ಮುಂಜಾನೆ ವೇಳೆಯಲ್ಲಿ ನೀವು ಬೇಡಿಕೊಳ್ಳುತ್ತಿದ್ದೇನೆ యేಸయ్ಯಾ. ಅಪ್ಪ ನೀವು ಮಳೆಯನ್ನು ಸ್ವಾಮಿ ಸುರಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರವಾಗಲಿ, ಮಹಿಮೆ ಉಂಟಾಗಲಿ ಸ್ವಾಮಿ. ಅಪ್ಪ ನೀವು ಮಳೆಯನ್ನು ಕಳಿಸುತ್ತಿದ್ದೀರಾ ಅಂತ ನಾವು ನಂಬಿದ್ದೇವೆ ಸ್ವಾಮಿ. ವಾತಾವರಣ ಚೇಂಜ್ ಆಗಿರುವಾಗ యేಸಯ್ಯಾ ನೀವು ಮಳೆಯನ್ನು ನೀವು ಕಳಿಸಿಕೊಡುವುದಕ್ಕಾಗಿ ಸ್ವಾಮಿ ಇದು ಸೂಚನೆ ಅಂತ ನಾವು ತಿಳಿದುಕೊಂಡಿದ್ದೇವೆ ಸ್ವಾಮಿ. ಪರಿಶುದ್ಧನೇ యేಸಯ್ಯಾ ನಿಮಗೆ ಸ್ತೋತ್ರವಾಗಲಿ, ಮಹಿಮೆ ಉಂಟಾಗಲಿ ಸ್ವಾಮಿ. ಅಪ್ಪ ವಿಶೇಷವಾಗಿ ಸ್ವಾಮಿ ಸೇವಕರನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡುತ್ತಿದ್ದೇನೆ ಸ್ವಾಮಿ. ಪ್ರತಿಯೊಂದು ಸೇವಕರನ್ನು ನೀವು ಸ್ವಾಮಿ ಆಶೀರ್ವದಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ನೀವೇ ಸ್ವಾಮಿ ಅವರ ಜೊತೆಗಾರನಾಗಿದ್ದು యేಸಯ್ಯಾ ಸುವಾರ್ತೆ ಸಾರುವುದಕ್ಕಾಗಿ ಸ್ವಾಮಿ ಅವರನ್ನು ಬಳಸಿಕೊಳ್ಳಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ಅವರು ಎಲ್ಲಿ ಸುವಾರ್ತೆ ಸಾರುತ್ತಿದ್ದಾರೆ ಸ್ವಾಮಿ ಅಲ್ಲೆಲ್ಲ ನೀವು ಜೊತೆಗಾರನಾಗಿರಬೇಕು ಸ್ವಾಮಿ. ಅಲ್ಲೆಲ್ಲ ನಿಮ್ಮ ಸಾಹಿತಿ ಇಳಿದು ಬರುವುದಕ್ಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ಅವರಿಗೆ ಯಾವ ಕೇಡು ಗಂಟಾಂತರಗಳು ಬರದಂತೆ యేಸಯ್ಯಾ ಅಪ್ಪ ನೀವು ಅವ್ರ ಜೊತೆಗಾರನಾಗಿರಬೇಕು ಸ್ವಾಮಿ. ಅಪ್ಪ ಅವರನ್ನು ನೀವು ಸ್ವಾಮಿ ಬಲಪಡಿಸಿರಿ ಹೆಚ್ಚಾಗಿ ಸ್ವಾಮಿ. ಇನ್ನು ಹೆಚ್ಚೆಚ್ಚು ಆತ್ಮಗಳನ್ನು ಸ್ವಾಮಿ ಅಪ್ಪ ಅವರು ಹೆಚ್ಚೆಚ್ಚಾಗಿ ಸುವಾರ್ತೆ ಸಾರಿ ಸ್ವಾಮಿ ಅಪ್ಪ ಎಲ್ಲ ಮೂಲೆ ಮೂಲೆಯಲ್ಲಿ ಸ್ವಾಮಿ ನಿಮ್ಮ ಸುವಾರ್ತೆಯನ್ನು ಸಾರುತ್ತಿರುವ ಪ್ರತಿಯೊಂದು ವಿಶ್ವಾಸಿಗಳು ಕೇಳಿ యేಸಯ್ಯಾ ನಿನ್ನ ಸನ್ನಿಧಿಗೆ ಬರುವಂತೆ ನೀವು ಸಹಾಯ ಮಾಡುವುದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಪ್ರತಿಯೊಬ್ಬರು ಮನೆಯಲ್ಲಿ ಸ್ವಾಮಿ ಕಷ್ಟ ನಷ್ಟಗಳು ಇದೆಯಲ್ಲ యేಸಯ್ಯಾ ಅದನ್ನೆಲ್ಲ ನೀವು ನೀಗಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ನೀವಿಲ್ಲದೆ ಸ್ವಾಮಿ ಅಪ್ಪ ಜೀವನ ನಡೆಸುವುದಕ್ಕೆ ಕಷ್ಟವಾಗಿದೆ ಅಂತ ಹೇಳುವ ರೀತಿಯಲ್ಲಿ యేಸಯ್ಯಾ ಪ್ರತಿಯೊಬ್ಬರು ನಿನ್ನನ್ನು ಸ್ವಾಮಿ ಹರಿತು ನಿನ್ನ ಹಾಲಿಗೆ ಬರುವಂತೆ యేಸಯ್ಯಾ ನೀವು ಅವರನ್ನು ಸ್ವಾಮಿ ಬಳಸಿಕೊಳ್ಳಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಪರಿಶುದ್ಧನೇ యేಸಯ್ಯಾ ನಿಮಗೆ ಸ್ತೋತ್ರ ರಜಾ. ಅಪ್ಪ ಈ ದಿನದಿಂದ ಸ್ವಾಮಿ SLC ಎಕ್ಸಾಮ್ ಬರೀತಿದಾರಲ್ಲ యేಸಯ್ಯಾ ಮಕ್ಕಳನ್ನು ನೀವು ಆಶೀರ್ವದಿಸಬೇಕು ಸ್ವಾಮಿ. ಅಪ್ಪ ಅವರ ಪ್ರಶ್ನೆಗಳಿಗೆ ತಕ್ಕ ಉತ್ತರ ಬರೆಯುವಂತೆ ಅವರಿಗೆ ಜ್ಞಾನವನ್ನು ನೀವು ಕೊಡುವುದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೆ ಸ್ವಾಮಿ. ಒಳ್ಳೆ ಮಾರ್ಕ್ಸ್ ಗಳನ್ನು ತೆಗೆದು యేಸಯ್ಯಾ ಮುಂದಿನ ಕ್ಲಾಸಿಗೆ ಹೋಗುವಂತೆ ಅಪ್ಪ ನೀವು ಸ್ವಾಮಿ ಅವರನ್ನು ಆಶೀರ್ವದಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ಅವರು ಯಾವ ರೀತಿ ಎಕ್ಸಾಮ್ ಬರೀತಿದ್ದೀರಾ ನಮ್ಗೆ ತಿಳಿಯದು ಸ್ವಾಮಿ. ಅವರ ಮಧ್ಯದಲ್ಲಿ ನೀವಿದ್ದು యేಸಯ್ಯಾ ಅಪ್ಪ ಅವ್ರಿಗೆ ಜ್ಞಾನವನ್ನು ಕೊಟ್ಟು ಸ್ವಾಮಿ ಅವರನ್ನು ಎಕ್ಸಾಮ್ ಬರೆಯುವುದಕ್ಕಾಗಿ ನೀವು ಆಶೀರ್ವದಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಕೆಲಸ ಇಲ್ಲದಂತ ಮಕ್ಕಳನ್ನು యేಸಯ್ಯಾ ನಿಮ್ಮ ಕೈಗೆ ಒಪ್ಪಿಸಿಕೊಡುತ್ತಿದ್ದೇನೆ ಸ್ವಾಮಿ. ಆ ಮಕ್ಕಳಿಗೆ ಕೆಲಸಗಳನ್ನು ದಯಪಾಲಿಸಿ ಕೊಡುವುದಕ್ಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ యేಸಯ್ಯಾ. ಅಪ್ಪ
ಯೇಸುವೆ ನಿಮ್ಗೆ ಸ್ತೋತ್ರವಾಗ್ಲಿ, ಮಹಿಮೆ ಉಂಟಾಗ್ಲಿ ಸ್ವಾಮಿ. ಅಪ್ಪ ಮಕ್ಕಳನ್ನು ಮಕ್ಕಳಿಲ್ಲದಂತವರನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡುತ್ತಿದ್ದೇನೆ ಏಸಯ್ಯ. ಅಪ್ಪ ಮಕ್ಕಳನ್ನು ದಯಪಾಲಿಸಿ ಕೊಡುವುದಕ್ಕಾಗಿ ಮುಂಜಾನೆ ವೇಳೆಯಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತಿದ್ದೇನೆ ಸ್ವಾಮಿ. ಅಪ್ಪ ಅವ್ರು ಎಷ್ಟು ನೋವು ದುಃಖಗಳಲ್ಲಿ ಇದ್ದಾರಲ್ಲ ಏಸಯ್ಯ, ಎಷ್ಟೋ ಅವಮಾನಗಳು ಪಡುತ್ತಿದ್ದಾರಲ್ಲ ಸ್ವಾಮಿ. ಅಪ್ಪ ಅಂತವರಿಗೆ ಒಂದು ಮಗುವನ್ನು ನೀವು ದಯಪಾಲಿಸಿ ಕೊಡುವುದಕ್ಕಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ಸ್ವಾಮಿ. ಅಪ್ಪ ಗರ್ಭವಾಗಿರುವಂತ ಮಕ್ಕಳನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತಿದ್ದೇನೆ ಏಸಯ್ಯ. ಅಪ್ಪ ಗರ್ಭದಲ್ಲಿ ಇರುವಾಗಲೇ ನೀವು ನೋಡುವಂತ ದೇವರು ನೀವು ಸ್ವಾಮಿ. ಆ ಮಕ್ಕಳನ್ನು ಸುರಕ್ಷಿತವಾಗಿ ಬೆಳೆಯುವಂತೆ ಸ್ವಾಮಿ, ಮಕ್ಕಳಿಗೆ ಹೊಟ್ಟೆಯಲ್ಲಿ ಆರೋಗ್ಯ ಬಲವನ್ನು ಶಕ್ತಿಯನ್ನು ನೀವು ಕೊಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಮಕ್ಕಳು ಆರೋಗ್ಯದಿಂದ ಹುಟ್ಟಿ ಎಸೆಯ ಅಪ್ಪ ಅವ್ರ ತಂದೆ ತಾಯಿಗೆ ಒಂದು ಮಾದರಿ ಮಕ್ಕಳಾಗಿ ನಿಲ್ಲುವಂತೆ ನಿಸ್ಸಹಾಯ ಮಾಡುವುದಕ್ಕಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ಸ್ವಾಮಿ. ರೋಗಿಗಳಿಗೋಸ್ಕರ ಪ್ರಾರ್ಥನೆ ಮಾಡುತ್ತಿದ್ದೇನೆ ಎಸೆಯ. ಅಪ್ಪ ಈ ಮುಂಜಾನೆ ವೇಳೆಯಲ್ಲಿ ನಿನ್ನಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ಸ್ವಾಮಿ. ರೋಗಿಗಳನ್ನು ಮುಟ್ಟಿರಿ ಎಸೆಯ. ವೈದ್ಯನಿಗಿಂತ ಧನ ವೈದ್ಯನು ನೀನಾಗಿರುವುದರಿಂದ ಸ್ವಾಮಿ. ಅಪ್ಪ ನಿನ್ನ ಕೈಗೆ ಒಪ್ಪಿಸಿಕೊಡುತ್ತಿದ್ದೀನಿ ಎಸೆಯ. ಎಷ್ಟು ಜನರು ಹಾಸ್ಪಿಟಲ್ ಅಡ್ಮಿಟ್ ಆಗಿದಾರಲ್ಲ ಸ್ವಾಮಿ. ಎಷ್ಟೋ ಜನರು ಮನೆಯಲ್ಲಿ ಹಾಸಿಗೆ ಹಿಡಿದಿದ್ದಾರಲ್ಲ ಎಸೆಯ. ಅವರನ್ನೆಲ್ಲಾ ನೀವು ಮುಟ್ಟಿ ಆಶೀರ್ವದಿಸಬೇಕು ಸ್ವಾಮಿ. ಅವರಿಗೆ ಗುಣಪಡಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ ತಕ್ಕ ಸಮಯದಲ್ಲಿ ಅವರಿಗೆ ಔಷಧಿಗಳು ಸಿಗುವಂತೆ ಸಹಾಯ ಮಾಡುವುದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ ಪರಿಶುದ್ಧನೇ ಏಸಯ್ಯ, ನಿಮ್ಗೆ ಸ್ತೋತ್ರವಾಗಲಿ, ಮಹಿಮೆ ಉಂಟಾಗಲಿ ಸ್ವಾಮಿ. ಅಪ್ಪ ನಮ್ಮ ಕುಟುಂಬವನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡುತ್ತಿದ್ದೇನೆ ಸ್ವಾಮಿ. ಪರಿಶುದ್ಧಾತ್ಮನೇ ನಿಮ್ಗೆ ಕೋಟಿ ಸ್ತೋತ್ರ ಹೇಳುತ್ತೇನೆ ಸ್ವಾಮಿ. ಮನೆ ಯಜಮಾನರಿಗೋಸ್ಕರ ನಾನು ಪ್ರಾರ್ಥನೆ ಮಾಡುತ್ತಿದ್ದೇನೆ ಏಸಯ್ಯ. ಅವ್ರಿಗೂ ಆರೋಗ್ಯ ಬಲವನ್ನು ಶಕ್ತಿಯನ್ನು ಹೆಚ್ಚಾಗಿ ನೀವು ಕೊಡಬೇಕು ಸ್ವಾಮಿ. ಅವ್ರು ಮಾಡುವ ಕೆಲಸಗಳಲ್ಲಿ ಅಭಿವೃದ್ಧಿ ಹೊಂದುವಂತೆ ನೀವು ಸಹಾಯ ಮಾಡಬೇಕು ಸ್ವಾಮಿ. ಅವ್ರು ಹೋಗುವಾಗ ಬರುವಾಗ ನೀವು ಅವರ ಜೊತೆಗಾರನಾಗಿರಬೇಕು ಸ್ವಾಮಿ. ಗಾಡಿ ಓಡಿಸುವಾಗ ಸ್ವಾಮಿ ನಿಮ್ಮ ದೇವದೂತರನ್ನು ಕಾವಲಿಡುವುದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೆ ಸ್ವಾಮಿ. ಯಾವ ಕೇಡು ಗಂಡಂತರಗಳು ಮುಟ್ಟದಂತೆ ಸ್ವಾಮಿ ನೀವು ಅವನನ್ನು ಆಶೀರ್ವದಿಸಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೆ ಸ್ವಾಮಿ. ಮಕ್ಕಳನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತಿದ್ದೀನಿ ಏಸಯ್ಯ. ಪ್ರತಿಯೊಬ್ಬರಿಗೂ ಆರೋಗ್ಯ ಬಲವನ್ನು ಶಕ್ತಿಯನ್ನು ಹೆಚ್ಚಾಗಿ ನೀವು ಕೊಡುವುದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ರಾಹುಲ್ನವರ ಕುಟುಂಬವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತಿದ್ದೀನಿ ಸ್ವಾಮಿ. ಮಂಗಳನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತಿದ್ದೀನಿ ಏಸಯ್ಯ. ಅಪ್ಪ ಮಗಳು ಸ್ವಾಮಿ ಹೊಟ್ಟೆಯಲ್ಲಿ ಮಗು ಬೆಳೆಯುವಾಗ ಏಸಯ್ಯ, ಆ ಮಗುಗೆ ಆರೋಗ್ಯ ಬಲವನ್ನು ಶಕ್ತಿಯನ್ನು ಹೆಚ್ಚಾಗಿ ನೀವು ಕೊಡುವುದಕ್ಕಾಗಿ ನೀನು ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಆ ಮಗು ನಿಮ್ಮ ಮಗನಾಗಿ ಬೆಳೆಯುವಂತೆ ನೀವು ಸಹಾಯ ಮಾಡುವುದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಶಿವ ಕುಟುಂಬವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತಿದ್ದೇನೆ ಏಸಯ್ಯ. ಅಪ್ಪ ಸೆಳನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತಿದ್ದೇನೆ ಸ್ವಾಮಿ. ಅವ್ರಿಗೂ ಆರೋಗ್ಯ ಬಲವನ್ನು ಶಕ್ತಿಯನ್ನು ಹೆಚ್ಚಾಗಿ ನೀವು ಕೊಡುವುದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ಅವ್ರು ಮಾಡುವ ಕೆಲಸಗಳಲ್ಲಿ ಅಭಿವೃದ್ಧಿ ಹೊಂದಲಿ ಏಸಯ್ಯ. ಅಪ್ಪ ಅವ್ರು ಹೋಗುವಾಗ ಬರುವಾಗ ನಿಮ್ಮ ಸಾಹಿತ್ಯ ಅವರ ಜೊತೆಯಲ್ಲಿ ಇರಲಿ ಸ್ವಾಮಿ. ಗಾಡಿ ಓಡಿಸುವಾಗ ಸ್ವಾಮಿ ಅಪ್ಪ ನಿಮ್ಮ ದೇವದೂತರನ್ನು ಕಾವಲಿಡುವುದಕ್ಕಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ಸ್ವಾಮಿ. ಅಪ್ಪ ಆಹಾರವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತಿದ್ದೇನೆ ಸ್ವಾಮಿ. ಆ ಮಗನನ್ನು ನೀವು ಆಶೀರ್ವದಿಸಿ ಸ್ವಾಮಿ. ಅಪ್ಪ ಅವನಿಗೆ ಮಾಡುವ ಶಾಲೆಗೆ ಹೋಗುವಾಗ ಬರುವಾಗ ಸ್ವಾಮಿ ನೀವು ಅವನ ಜೊತೆಗಾರನಾಗಿರಬೇಕು ಸ್ವಾಮಿ. ವಿದ್ಯಾಭ್ಯಾಸದಲ್ಲಿ ಹೆಚ್ಚಾಗಿ ಬೆಳೆಯುವಂತೆ ಸ್ವಾಮಿ. ಅವನಿಗೆ ಜ್ಞಾನವನ್ನು ನೀವು ದಯಪಾಲಿಸಿ ಕೊಡುವುದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ಅವನಿಗೆ ಹಸಿವನ್ನು ನೀವು ಊಟ ಮಾಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಸರಿಯಾಗಿ ಊಟ ಮಾಡದಂತೆ ಸ್ವಾಮಿ ಆಟದಲ್ಲಿ ಮುಳುಗುತ್ತಿದ್ದನಲ್ಲ ಏಸಪ್ಪ, ಆಟವನ್ನು ಕಮ್ಮಿ ಮಾಡಿ ಸ್ವಾಮಿ. ಅಪ್ಪ ನಾವು ಹೇಳುವ ಸುವಾರ್ತೆಯನ್ನು ಅವನು ಕೇಳುವಂತೆ ನೀವು ಸಹಾಯ ಮಾಡುವುದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ನಿನ್ನ ವಾಕ್ಯಗಳು ಕಲಿಯುವುದಕ್ಕೆ ಅವನಿಗೆ ಇಂಟ್ರೆಸ್ಟ್ ಇದೆ ಸ್ವಾಮಿ. ಆದ್ರ ಆಟದ ಮೂಲಕದಲ್ಲಿ ಹೋಗುತ್ತಾನಲ್ಲ ಏಸಯ್ಯ, ಅದನ್ನೆಲ್ಲ ಕಡಿಮೆ ಮಾಡಿ ಸ್ವಾಮಿ. ಅಪ್ಪ ನಿನ್ನ ವಾಕ್ಯಗಳು ಕಲಿಯುವಂತೆ ಸ್ವಾಮಿ ಅವನಿಗೊಂದು ಜ್ಞಾನವನ್ನು ನೀವು ದಯಪಾಲಿಸಿ ಕೊಡುವುದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಪರಿಶುದ್ಧಾತ್ಮನೇ ಅಪ್ಪ ಮುಂದಿನ ಸ್ಕೂಲ್ಗೆ ಸೇರಿಸಬೇಕು ಸ್ವಾಮಿ. ಯಾವ ಸ್ಕೂಲ್ಗೆ ಸೇರಿಸಬೇಕು ಅನ್ನುವುದು ನಿಮ್ಮ ಕೈಗೆ ಕೊಟ್ಟಿದ್ದೇವೆ ಏಸಯ್ಯ. ಅಲ್ಲಿ ಯಾವ ಸ್ಕೂಲಲ್ಲಿ ಯಾವ ಸೀಟ್ ಸಿಗುತ್ತ ನಮಗೆ ತಿಳಿಯದು ಸ್ವಾಮಿ. ಅದನ್ನು ನೀವು ತೋರಿಸಿಕೊಡುವುದಕ್ಕಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ಏಸಯ್ಯ. ಪರಿಶುದ್ಧನೇ ಏಸಯ್ಯ, ನಿಮ್ಗೆ ಸ್ತೋತ್ರ ರಜ. ಅಪ್ಪ ನನ್ನ ಮಗಳನ್ನು ಆರಚಳನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತಿದ್ದೀನಿ ಸ್ವಾಮಿ. ಯೋಗೇಶನನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತಿದ್ದೀನಿ ಸ್ವಾಮಿ. ಅಪ್ಪ ಮಗಳಿಗೆ ಮುಂಜಾನೆ ವೇಳೆಯಲ್ಲಿ ನಿನ್ನಲ್ಲಿ ಬೇಡಿಕೊಳ್ಳುವುದು ಒಂದೇ ಏಸಯ್ಯ. ಆ ಮಗಳಿಗೆ ಒಂದು ಸಂತಾನವನ್ನು ಕೊಟ್ಟು ಸ್ವಾಮಿ ಅಪ್ಪ ನೀವು ಅವನ ಅಭಿವೃದ್ಧಿ ಹೊಂದಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ಮಗಳು ಮನಸ್ಸಿನಲ್ಲಿರುವ ನೋವು ದುಃಖಗಳೆಲ್ಲ ನಿಮಗೆ ತಿಳಿದಿದೆಯಲ್ಲ ಸ್ವಾಮಿ. ಯಾವ ಕಡೆ ಓದಿದ್ರು ಎಷ್ಟು ಮಕ್ಕಳು ಅಂತ ಕೇಳುವಾಗ ಮಗಳ ಬಾಯಿಯಲ್ಲಿ ಏನ್ ಹೇಳ್ಬೇಕಂತ ಬರದಂತೆ ಒಂದು ಸುಮ್ಮನಾಗಿ ಮೌನವಾಗಿ
ನಿಲ್ಲುತ್ತಿದ್ದಾಳಲ್ಲ ಸ್ವಾಮಿ, ಆ ಮೌನವಾಗಿ ನಿಲ್ಲದಂತೆ ನನಗೊಂದು ಮಗು ಇದೆ ಅಂತ ಹೇಳುವ ರೀತಿಯಲ್ಲಿ ಸ್ವಾಮಿ ಅಪ್ಪ ನೀವು ಆ ಮಗಳಿಗೆ ಅಭಿವೃದ್ಧಿ ಹೊಂದಿಸಿ ಒಂದು ಮಗುವನ್ನು ನೀವು ದಯಪಾಲಿಸಿ ಕೊಡುವುದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತಿದೆ ಸ್ವಾಮಿ. ಅಪ್ಪ ಸಹಾಯವು ಎಲ್ಲೂ ಯೆಹೋವನ ಕಡೆಯಿಂದ ಬರುತ್ತಿದೆ ಅಂತ ಹೇಳುವ ರೀತಿಯಲ್ಲಿ ಸ್ವಾಮಿ ಅಪ್ಪ ನೀವು ಸ್ವಾಮಿ ಅಪ್ಪ ಅಲ್ಲಿ ಒಂದು ಅದ್ಭುತವನ್ನು ಮಾಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ಡಾಕ್ಟರ್ಗಳ ಹತ್ರ ಹೋಗಿ ಸ್ವಾಮಿ ಎಷ್ಟು ಟ್ರೀಟ್ಮೆಂಟ್ ತಗೊಂಡಿಕೊಂಡರು ಸ್ವಾಮಿ, ಫಲ ಇಲ್ಲದೆ ಇರುವಾಗ ಸ್ವಾಮಿ ಅಪ್ಪ ನಿಮ್ಮ ಕಡೆಯಿಂದ ಆದ್ರೂ ಒಂದು ಫಲವನ್ನು ಸಿಗುವಂತೆ ನೀವು ಸಹಾಯ ಮಾಡಬೇಕು ಸ್ವಾಮಿ. ಆ ಮಗಳ ಮನಸ್ಸಿನಲ್ಲಿ ಸ್ವಾಮಿ ನೀವು ನಿಂತು ಆ ಮಗಳಿಗೆ ಒಂದು ದಯ ಪಾಲಿಸಿಕೊಡುವುದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಏಸಯ್ಯ. ಅಪ್ಪ ಅವ್ರ ಗಂಡನ ಮನಸ್ಸಿನಲ್ಲಿ ಸ್ವಾಮಿ ಅಪ್ಪ ನೀವೇ ಒಂದು ಅಭಿವೃದ್ಧಿ ಹೊಂದಿಸುವುದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ನಿನ್ನನ್ನು ಅವರು ನಂಬದೇ ಇರುವಾಗ ಏಸಯ್ಯ ನೀವು ನಿಮ್ಮನಿಂದ ಸ್ವಾಮಿ ಒಂದು ಮಗವನ್ನು ದಯಪಾಲಿಸಿ ಕೊಟ್ಟರೆ ಸ್ವಾಮಿ ಅಪ್ಪ ಅವರಿಗೆ ನಂಬಿಕೆಯಿಂದ ನಿನ್ನನ್ನು ಆರಾಧಿಸುವುದಕ್ಕಾಗಿ ಬರುವುದಕ್ಕಾಗಿ ಸ್ವಾಮಿ ನೀವು ಅವರ ಒಟ್ಟಿಗೆ ಮಾತನಾಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೀರಿ ಸ್ವಾಮಿ. ಪರಿಶುದ್ಧಾತ್ಮನೇ ನಿಮಗೆ ಸ್ತೋತ್ರವಾಗಲಿ, ಮಹಿಮೆ ಉಂಟಾಗಲಿ ಸ್ವಾಮಿ. ಮತ್ತೊಮ್ಮೆ ಸ್ವಾಮಿ ಸೇವಕರುಗಳನ್ನು ಕುಟುಂಬಗಳನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡುತ್ತಿದ್ದೇನೆ ಏಸಯ್ಯ. ಅವರ ಮನೆಗಳಲ್ಲಿ ಎಷ್ಟೋ ನೋವುಗಳು ದುಃಖಗಳು ಸಂಕಟಗಳು ಇದೆಯಲ್ಲ ಸ್ವಾಮಿ, ಆದರೂ ನೀವು ಅವರನ್ನು ಸ್ವಾಮಿ ಇಷ್ಟು ಮಾತ್ರ ನಡೆಸಿಕೊಂಡು ಬಂದಿರುವುದಕ್ಕಾಗಿ ನಿಮ್ಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದೇನೆ ಏಸಯ್ಯ. ಅಪ್ಪ ಅವರಿಗೆ ಇನ್ನೂ ಹೆಚ್ಚಾಗಿ ಸ್ವಾಮಿ ಆರೋಗ್ಯ ಬಲವನ್ನು ಶಕ್ತಿಯನ್ನು ಹೆಚ್ಚಾಗಿ ನೀವು ಕೊಡಬೇಕು ಸ್ವಾಮಿ. ಅಪ್ಪ ಇನ್ನೂ ಹೆಚ್ಚಾಗಿ ಸುವಾರ್ತೆ ಸಾರುವುದಕ್ಕಾಗಿ ಸ್ವಾಮಿ ನೀವು ಅವರ ಜೊತೆಗಾರನಾಗಿದ್ದು ಏಸಯ್ಯ ಅವರನ್ನು ನೀವು ಕಾಪಾಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೀನಿ ಸ್ವಾಮಿ. ಅಪ್ಪ ಶಾಲೆ ಕಾಲೇಜಿಗೆ ಹೋಗುವಂತ ಮಕ್ಕಳನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತಿದ್ದೀನಿ ಸ್ವಾಮಿ. ಅಪ್ಪ ಎಲ್ಲಿ ನೋಡಿದರು ಸ್ವಾಮಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಿದೆಯಲ್ಲ ಸ್ವಾಮಿ, ಅದನ್ನೆಲ್ಲ ಸ್ವಾಮಿ ನಿಲ್ಲಿಸಿ ಏಸಯ್ಯ ಸುರಕ್ಷಿತವಾಗಿ ಮಕ್ಕಳು ಶಾಲೆಗೆ ಹೋಗಿ ಬರುವಂತೆ ನೀವು ಸಹಾಯ ಮಾಡುವುದಕ್ಕಾಗಿ ನಿನ್ನೆಲ್ಲ ಪ್ರಾರ್ಥಿಸುತ್ತಿದ್ದೀನಿ ಸ್ವಾಮಿ. ಪರಿಶುದ್ಧರೇ ಏಸಯ್ಯ ನಿಮ್ಗೆ ಸ್ತೋತ್ರ 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 ರಜಾ. ಅಪ್ಪ ಮತ್ತೊಮ್ಮೆ ನೀರಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ನೀವು ಮಳೆಯನ್ನು ಕಳಿಸಿಕೊಡುವುದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಏಸಯ್ಯ. ಮತ್ತೊಮ್ಮೆ ಸ್ವಾಮಿ ಕ್ಯಾನ್ಸರ್ ರೋಗದಿಂದ ನರಳುತ್ತಿರುವಂತ ಪ್ರತಿಯೊಬ್ಬರನ್ನು ಸ್ವಾಮಿ ನಿನ್ನ ಕೈಗೆ ಒಪ್ಪಿಸಿಕೊಡುತ್ತಿದ್ದೇನೆ ಏಸಯ್ಯ. ಪ್ರತಿಯೊಬ್ಬರನ್ನು ಗುಣಪಡಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಯೇಸುವೇ ನಿಮ್ಗೆ ಸ್ತೋತ್ರವಾಗಲಿ, ಮಹಿಮೆ ಉಂಟಾಗಲಿ ಸ್ವಾಮಿ. ಅಪ್ಪ ನನ್ನನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತಿದ್ದೇನೆ ಏಸಯ್ಯ. ನನಗೂ ಆರೋಗ್ಯ ಬಲವನ್ನು ಶಕ್ತಿಯನ್ನು ಹೆಚ್ಚಾಗಿ ನೀವು ಕೊಡುವುದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ಇನ್ನೂ ಹೆಚ್ಚಾಗಿ ಸ್ವಾಮಿ ನಿಮ್ಮ ಸುವಾರ್ತೆಯನ್ನು ಕೇಳುವುದಕ್ಕಾಗಿ ಏಸಯ್ಯ ನಮ್ಮನ್ನು ಬಲಪಡಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಮತ್ತೊಮ್ಮೆ ಪ್ರತಿಯೊಬ್ಬರನ್ನು ಸ್ವಾಮಿ ಅಪ್ಪ ಈ ಮುಂಜಾನೆ ವೇಳೆಯಲ್ಲಿ ಏಸಯ್ಯ ಅಪ್ಪ ಈ ಕುಟುಂಬದಲ್ಲಿ ಸೇರಿರುವಂತ ಪ್ರತಿ ಒಬ್ಬರನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತಿದ್ದೇನೆ ಸ್ವಾಮಿ. ಅಪ್ಪ ಇನ್ನು ಅವರಿಗೆ ಎಲ್ಲರಿಗೂ ಆರೋಗ್ಯ ಬಲವನ್ನು ಶಕ್ತಿಯನ್ನು ಹೆಚ್ಚಾಗಿ ನೀವು ಕೊಟ್ಟು ಸ್ವಾಮಿ ನಿಮ್ಮನ್ನೇ ಆರಾಧಿಸಿ ಕೊಂಡಾಡುವಂತೆ ಸ್ವಾಮಿ ಬಲಪಡಿಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಈ ಎಲ್ಲಾ ವಿಷಯವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತಾ ನಜರೇತಿನ ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ತಂದೆಯೇ, ಆಮೆನ್. ಪರಲೋಕದ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವಾಗಿ ಈ ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸಿದಂತ ಎಲ್ಲಾ ನಿನ್ನ ಭಕ್ತರ ಸಂಗಡ, ವಿಶೇಷವಾಗಿ ಪ್ರಾರ್ಥನೆ ಮಾಡಿದಂತ ಸಹೋದರಿಯ ಸಂಗಡ ಹಾಗೂ ನಿನ್ನನ್ನು ನಂಬಿ ನಿನ್ನಲ್ಲಿ ವಿಶ್ವಾಸಿಸಿ ನಿನ್ನ ಕೃಪೆಯನ್ನು ಎದುರು ನೋಡುತ್ತಿರುವ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯ ಸಂಗಡ ನಿನ್ನ ವಾಕ್ಯವನ್ನು ತಿಳಿಯಬೇಕಾಗಿರುವಂತ ಈ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವರ ಸಂಗಡ ಈಗಲೂ ಯಾವಾಗಲೂ ಇರಲಿ ಸ್ವಾಮಿ, ಆಮೆನ್. ಆಮೆನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಪ್ರಸನ್ನ ಕುಮಾರಿ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಲೋಕೇಶ್ ಅವರು ಕೂಡ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ. ಉತ್ತಮವಾದಂತಹ ಪ್ರಾರ್ಥನೆ ಮಾಡಿದಾರ, ಖಂಡಿತವಾಗಿ ನಮ್ಮ ಪ್ರಾರ್ಥನೆ ದೇವ್ರು ಕೇಳ್ತಾರೆ.
ಸದುತ್ತರವನ್ನ ಕೊಡ್ತಾರೆ. ಇವತ್ತಿನ ಎಲ್ಲಾ ಪ್ರಾರ್ಥನೆಯನ್ನ ದೇವರು ಕೇಳಿ ಸದುತ್ತರವನ್ನ ದಯಪಾಲಿಸಲಿ. ಹೀಗೆ ನಾವು ಪ್ರಾರ್ಥನೆಯಲ್ಲಿ ಬಲ ಹೊಂದುತ್ತಾ ಇನ್ನೂ ಹೆಚ್ಚಿನ ದೇವರ ಸೇವೆಯಲ್ಲಿ ಉಪಯೋಗಿಸಲ್ಪಡುವ ಹಾಗೆ ದೇವರು ನಿಮ್ಮನ್ನ ನಡೆಸಲಿ ಎಂಬುದಾಗಿ ಕೇಳ್ಕೊಳ್ತಾ, ಈ ಸಮಯದಲ್ಲಿ ನೀವೆಲ್ಲರೂ ಬಂದು ದೇವರ ಸೇವೆಯಲ್ಲಿ ಪಾಲು ಹೊಂದೋದಕ್ಕಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ದೇವರ ಕೃಪಾಹಸ್ತಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಡುತ್ತೇನೆ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಪಾಸ್ಟರ್, ಧನ್ಯವಾದಗಳು. ಪಾದಗಳು ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. ನೈಸ್, ಒಳ್ಳೆ ಪ್ರಾರ್ಥನೆ ಮಾಡಿದ್ರು. ಅವರು ನಾ ಹೇಳಿದ್ದೆ ಪ್ರತಿ ದಿವಸನು ಪ್ರಾರ್ಥನೆ ಕೇಳಿಸ್ಕೊಳ್ತಾ ಇರ್ತಾರಲ್ಲ, ಹಾ, ಅದಕ್ಕೆ ಹೇಳ್ದೆ ಮಾಡಮ್ಮ ನೀನು ಒಂದ್ಸಲಿ ಪ್ರಾರ್ಥನೆ ಅಂತ. ಬೆಳಗ್ಗೆ ನೆನ್ನೆ ಹೇಳಿದ್ದೆ, ಅದಕ್ಕೆ ಬೆಳಗ್ಗೆ ನಾನೇ ಮಾಡ್ತೀನಿ ಪ್ರಾರ್ಥನೆ. ಬಹಳ ಸಂತೋಷ, ಒಳ್ಳೆ ಪ್ರಾರ್ಥನೆ. ಥ್ಯಾಂಕ್ ಯು ಪಾಸ್ಟರ್. ಓಕೆ, ಒಳ್ಳೇದಾಗ್ಲಿ. ಮತ್ತೆ ನಾಳೆ